ವಂದನೆಗಳು. ಇಂದು ಉಪನ್ಯಾಸಕ್ಕೆ ತೆಗೆದುಕೊಂಡಿರುವಂತಹ ವಿಷಯ ಅವಧೂತ ಗೀತೆಯ ಸಾರಾಂಶ ಅಂತ. ನಾವು 3 ತರಹದ ಗೀತೆಗಳನ್ನ ನಮ್ಮ ಧರ್ಮ, ಪುರಾಣಗಳು, ಇತಿಹಾಸಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಕೇಳಿದೆ. ಯಾವ್ದ 3 ಗೀತೆಗಳು ಅಂದ್ರೆ ಭಗವದ್ಗೀತೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಕುರುಕ್ಷೇತ್ರ ರಣರಂಗದಲ್ಲಿ ನೀಡಿದಂತಹ ಒಂದು ತತ್ವಾಮೃತ, ಅದು ತತ್ವ ಸಾರ. ಅದೊಂದು ಉದ್ಗ್ರಂಥ. ಎಂತಹ ಸುಂದರ ಗ್ರಂಥ ಅಂದ್ರೆ ಜೀವನದ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣಬಹುದು ಭಗವದ್ಗೀತೆಯಲ್ಲಿ. ಎರಡನೆಯದು ಅಷ್ಟಾವಕ್ರ ಗೀತೆ. ಅಷ್ಟಾವಕ್ರ ಋಷಿಯು ನೀಡಿದಂತಹ ತತ್ವಬೋಧೆ. ಮೂರನೆಯದು ಅವಧೂತ ಗೀತೆ. ಅವಧೂತ ಗೀತೆ ದತ್ತಾತ್ರೇಯ ದೇವರು ತ್ರಿಮೂರ್ತಿ ರೂಪವನ್ನು ಹೊಂದಿರುವಂತಹ ದತ್ತಾತ್ರೇಯರು ಪರಶುರಾಮರಿಗೆ ನೀಡಿದಂತಹ ತತ್ವಬೋಧೆ. ಭಗವದ್ಗೀತೆಯ ಬಗ್ಗೆ ಹಲವಾರು ಉಪನ್ಯಾಸಗಳಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಕೇಳಿದ್ದೇವೆ, ತಿಳಿದುಕೊಂಡಿದ್ದೇವೆ. ಬಹಳಷ್ಟು ಜನಕ್ಕೆ ಗೊತ್ತು ಸ್ವಲ್ಪ ಮಟ್ಟಿಗಾದ್ರೂ ಭಗವದ್ಗೀತೆ. ಅಷ್ಟಾವಕ್ರ ಗೀತೆಯ ಬಗ್ಗೆನೂ ಸಹ ಕೆಲವು ವಿಷಯಗಳನ್ನ ಹಿಂದೆ ಹಲವು ಸಂದರ್ಭಗಳಲ್ಲಿ ನಾವು ಉಪನ್ಯಾಸಗಳಲ್ಲಿ ಮಂಡಿಸಿದ್ದೇವೆ. ಆದ್ರೆ ಈ ಅವಧೂತ ಗೀತೆ ಅಂತ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಸ್ತಾಪ ಬಂದಿಲ್ಲ. ನಾನು ನನ್ನ ಬಳಿ ಸುಮಾರು ಗ್ರಂಥಗಳಿವೆ, ಒಂದು ಲೈಬ್ರರಿನೇ ಇದೆ. ಸೊ ಹೀಗೆ ಆ ಗ್ರಂಥಗಳನ್ನ ಹುಡುಕ್ತಾ ಇದ್ದಾಗ 6 ತಿಂಗಳ ಹಿಂದೆ ನನಗೆ ಅವಧೂತ ಗೀತೆಯ ಒಂದು ಪುಸ್ತಕ ಸಿಕ್ತು. ಯಾವಾಗಲೂ ಕೊಂಡ್ಕೊಂಡು ಬಂದಿಟ್ಟಿದ್ದೆ. ನನ್ನ ಬಿಡುವಿಲ್ಲದ ಕೆಲಸದ ಮಧ್ಯೆ ಅದನ್ನು ಓದ್ಲಿಕ್ಕಾಗಿರ್ಲಿಲ್ಲ. 6 ತಿಂಗಳ ಹಿಂದೆ ಆ ಗ್ರಂಥವನ್ನ ಓದುವ ಒಂದು ಆಸಕ್ತಿ ಬಂತು. ಹಾಗಾಗಿ ಆ ಗ್ರಂಥವನ್ನ ಓದ್ತಾ ಇದ್ದೆ. ಅದರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ಯಾಕೆ ಈ ವಿಷಯಗಳನ್ನ ನಿಮ್ಮೊಡನೆ ಹಂಚ್ಕೋಬಾರದು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಶೀರ್ಷಿಕೆಯ ಆಧಾರದ ಮೇಲೆ ಕೆಲವು ಅಭಿಪ್ರಾಯಗಳನ್ನ, ವಿಷಯಗಳನ್ನ ಆ ಪುಸ್ತಕದಿಂದ ನಿಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅವಧೂತ ಗೀತೆ ಅನ್ನುವಂತಹ ಈ ಒಂದು ಸುಂದರ ಗ್ರಂಥದ ವಿವರಣೆಯನ್ನ, ಸಾರಾಂಶವನ್ನ ತೆಗೆದುಕೊಳ್ಳಿಕ್ಕೆ ಮೊದಲು ಅವಧೂತರು ಅಂದ್ರೆ ಯಾರು, ಯಾರನ್ನ ನಾವು ಅವಧೂತರು ಅಂತ ಕರಿತೇವೆ? ನಮ್ಮ ಉಪನಿಷತ್ತುಗಳಿದೆಯಲ್ಲ, ಅದರಲ್ಲಿ ಅವಧೂತೋಪನಿಷತ್ತು ಅಂತ ಒಂದು ಉಪನಿಷತ್ತು ಇದೆ.
ಸುಂದರವಾದ ಉಪನಿಷತ್ತು. ಅದರಲ್ಲಿ ಅವಧೂತರು ಅಂದ್ರೆ ಯಾರು, ಅವರ ಒಂದು ಜೀವನ ಶೈಲಿ ಹೇಗಿರುತ್ತೆ, ಅವರು ಪ್ರಪಂಚವನ್ನ ನೋಡುವಂತಹ ಒಂದು ವಿಧಾನವೇನು, ಯಾವ ರೀತಿ ಜೀವನವನ್ನ ನಡೆಸ್ತಾರೆ, ಮತ್ತೆ ಅವಧೂತರಂತಹ ವ್ಯಕ್ತಿಗಳ ಸಾನ್ನಿಧ್ಯವನ್ನು ಸಾಂಗತ್ಯವನ್ನು ಪಡೆಯೋದ್ರಿಂದ ಒಬ್ಬ ವ್ಯಕ್ತಿಯ ಆಂತರಿಕ ಬೆಳವಣಿಗೆ ಹೇಗೆ ತ್ವರಿತವಾಗಿ ನಡೆಯುತ್ತೆ, ಇದನ್ನೆಲ್ಲ ವಿವರಿಸಿ ಹೇಳ್ತಾರೆ. ಮತ್ತೊಂದು ಪುಸ್ತಕ ಇದೆ, ತ್ರಿಪುರ ರಹಸ್ಯ ಅಂತ. ತ್ರಿಪುರ ಪ್ಲಸ್ ರಹಸ್ಯ. ರಹಸ್ಯ ಅಂದ್ರೆ ಗೊತ್ತು ನಿಮಗೆ, ಮಿಸ್ಟರಿ. ತ್ರಿಪುರ ಅಂದ್ರೆ ಏನು? ಪ್ರತಿಯೊಬ್ಬ ಮನುಷ್ಯನು ತ್ರಿಪುರಗಳಲ್ಲೇ ಜೀವನವನ್ನ ಕಳೀತಾನೆ. ಯಾವುದು ಆ ತ್ರಿಪುರಗಳು? ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಇದು ಮೂರು ಪ್ರಜ್ಞೆಯ ಮೂರು ಸ್ಥಿತಿಗಳು. ಈಗ ನಾವು ಇಲ್ಲಿ ಕುಳಿತುಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ, ಕೆಲವು ವಿಷಯಗಳನ್ನ ವ್ಯಾಸಂಗಕ್ಕೆ ಅಧ್ಯಯನಕ್ಕೆ ತಗೊಂಡಿದ್ದೀವಿ. ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ? ಜಾಗೃತ ಸ್ಥಿತಿ. ಇದು ಒಂದು ಪುರ. ರಾತ್ರಿ ನಿದ್ರೆ ಮಾಡ್ತೇವೆ, ಕನಸುಗಳು ಬೀಳುತ್ತೆ ನಮ್ಗೆ, ಅರೆ ಪ್ರಜ್ಞೆಯಲ್ಲಿರ್ತೇವೆ. ಖಂಡಿತವಾಗಿಯೂ ಜಾಗೃತ ಪ್ರಜ್ಞೆಯಲ್ಲಿರಲ್ಲ ಶರೀರ. ಹೋಗ್ಲಿ, ಆಳ ನಿದ್ರೆಯಲ್ಲಿರ್ತೀವ? ಇಲ್ಲ. ಕಾರಣ ಆಳ ನಿದ್ರೆಗೆ ಹೋದಾಗ ಸ್ವಪ್ನಗಳು ಬರೋದಿಲ್ಲ. ಸ್ವಪ್ನಗಳು ಬರೋದು ಮೇಲ್ಮೈ ನಿದ್ರೆಯಲ್ಲಿದ್ದಾಗ. ಅದು ಎಂತ ಸ್ಥಿತಿ ಅಂದ್ರೆ, ಈ ಕಡೆ ನಾವು ಪೂರ್ಣ ಜಾಗೃತರಾಗೂ ಇಲ್ಲ ಅಥವಾ ಪೂರ್ಣ ನಿದ್ರಾವಸ್ಥೆಯಲ್ಲೂ ಇಲ್ಲ. ಅಂತಹ ಸ್ಥಿತಿಯಲ್ಲಿದ್ದಾಗ ಮಾತ್ರ ಸ್ವಪ್ನಗಳು ಬರುತ್ತೆ ನಮ್ಗೆ. ಅದನ್ನ ಪ್ರಜ್ಞೆಯ ಒಂದು ಸ್ಥಿತಿ ಅಂತ ಕರೀತಾರೆ. ಈ ಸ್ವಪ್ನ ಸ್ಥಿತಿ ಇದೆಯಲ್ಲ, ಇದು ಎರಡನೆಯ ಪುರ. ಮತ್ತೊಂದು ಯಾವುದು? ಸುಷುಪ್ತಿ. ಸುಷುಪ್ತಿ ಅಂದ್ರೆ ಆಳ ನಿದ್ರೆ. ನಮ್ಮ ಮೆದುಳಿನಲ್ಲಿ ಥೀಟಾ ಮತ್ತು ಡೆಲ್ಟಾ ಅಲೆಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಆಗ ನಾವು ಸುಷುಪ್ತಿಯಲ್ಲಿರ್ತೇವೆ. ಅದು ಎಂಥ ನಿದ್ರೆ ಅಂದ್ರೆ, ಎದ್ದ ನಂತರ ನಾನು ಎಲ್ಲಿದ್ದೆ, ಎಷ್ಟು ಹೊತ್ತು, ಈ ಪ್ರಶ್ನೆಗಳು ಬರುತ್ತೆ ನಮಗೆ. ಅಂತ ಆಳ ನಿದ್ರೆಯನ್ನ ಇತ್ತೀಚೆಗೆ ನಾವು ಅನುಭವಿಸ್ತಾನೆ ಇಲ್ಲ. ಕಾರಣ ಈ ಫಾಸ್ಟ್ ವರ್ಲ್ಡ್ ಇದೆಯಲ್ಲ, ನಮ್ಮನ್ನ ಬಹಳ ಬಹಳ ಕಾಡ್ತಾ ಇದೆ. ಈ ಫಾಸ್ಟ್ ವರ್ಲ್ಡ್ ಅಲ್ಲಿ ನಿದ್ರೆಗೂ ಸೂಕ್ತ ಸಮಯವಿಲ್ಲ. ಅಕಸ್ಮಾತ್ ನಾವು ನಿದ್ರೆ ಮಾಡಿದ್ರೂ ಆಳ ನಿದ್ರೆಗೆ ಹೋಗಲ್ಲ. ಏನೋ ನಿದ್ರೆ ಅನ್ನೋದು ಒಂದು ರೀತಿಯ ರಿಚುವಲ್, ಮುಗಿಸ್ಬಿಟ್ಟು ಎದ್ದು ಬಿಡ್ತೇವೆ. ಇರ್ಲಿ, ಮನುಷ್ಯ ತನ್ನ ಇಡೀ ಜೀವಮಾನವನ್ನ ಕಳೆಯೋದು ಈ ಮೂರು ಸ್ಥಿತಿಗಳಲ್ಲೇ. ನೋಡಿ, ಜಾಗೃತ ಸ್ಥಿತಿಯಲ್ಲಿ ನಾನು ಯಾರಾಗಿದ್ನೋ, ಸ್ವಪ್ನದ ಸ್ಥಿತಿಯಲ್ಲೂ ನಾನು ಅದೇ, ಮತ್ತೆ ಸುಷುಪ್ತಿಗೆ ಹೋದಾಗ್ಲೂ ಅದೇ. ನಾನು ಎದ್ದ ನಂತರ ನಾನೇ ಪ್ರಶ್ನೆ ಮಾಡ್ಕೊಳ್ತೀನಿ, ನಾನು ಎಲ್ಲಿದ್ದೆ ಅಂತ. ಅಂದ್ರೆ ಅರ್ಥ ಏನು? ದೇರ್ ಇಸ್ ಅ ಕಂಟಿನ್ಯೂಟಿ. ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿ, ಸುಷುಪ್ತಿ ಸ್ಥಿತಿ, ಈ ಮೂರೂ ಸ್ಥಿತಿಯಲ್ಲೂ ಅಥವಾ ಮೂರೂ ಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಯಾಗ್ಲಿ ಆ ಪ್ರಜ್ಞೆಯಾಗ್ಲಿ ಒಂದೇ. ಆದ್ರೆ ಆ ಪ್ರಜ್ಞೆಯ ಇಂಟೆನ್ಸಿಟಿ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಈ ಮೂರು ಸ್ಥಿತಿಗಳನ್ನ ತ್ರಿಪುರ ಅಂತ ಹೇಳಿದ್ರೆ, ತ್ರಿಪುರ ರಹಸ್ಯ ಅನ್ನೋ ಗ್ರಂಥ ಏನ್ ಹೇಳುತ್ತೆ, ಈ ತ್ರಿಪುರಗಳಿಗೂ ಅತೀತವಾದ ಒಂದು ಪ್ರಜ್ಞೆ ನಮ್ಮಲ್ಲಿದೆ. ಆ ತ್ರಿಪುರಗಳಿಗೂ ಅತೀತವಾದಂತ ಯಾವ ಒಂದು ಪ್ರಜ್ಞೆ ನಮ್ಮಲ್ಲಿ ಇದೆಯೋ, ಆ ಪ್ರಜ್ಞೆಯನ್ನೇ ನಾವು ದೈವಿ ಪ್ರಜ್ಞೆ, ಡಿವೈನ್ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಇದು ಒಂದು ಸುಂದರ ಗ್ರಂಥ. ಈ ತ್ರಿಪುರ ರಹಸ್ಯ ಅನ್ನುವಂಥ ಗ್ರಂಥದಲ್ಲಿ
ಅವಧೂತರನ್ನ ಕುರಿತು ಮೊದಲಲ್ಲೇ ಉಲ್ಲೇಖ ಮಾಡ್ತಾರೆ. ಅವರು ಮೊದಲೇ ಪ್ರಾರಂಭದಲ್ಲೇ ಉಲ್ಲೇಖ ಮಾಡ್ತಾರೆ. ನಮ್ಮ ಪುರಾಣಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ, ಇತಿಹಾಸದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಈ ಅವಧೂತರ ಉಲ್ಲೇಖವನ್ನು ನಾವು ಕಾಣ್ತೇವೆ. ಚತುರೇಶಿ ಸಿದ್ಧರು ಅಂತ ಹೇಳ್ತಾರೆ. ಚತುರೇಶಿ ಸಿದ್ಧರು, 85 ಜನ ಸಿದ್ಧರು. ಆ 85 ಜನ ಸಿದ್ಧ ಪುರುಷರಲ್ಲಿ ಬಹಳಷ್ಟು ಜನ ಅವಧೂತರು. ಹಾಗಾದ್ರೆ ಅವಧೂತರು ಅಂದ್ರೆ ಯಾರು? ಅವಧೂತ ಅನ್ನೋ ಮಾತಿನ ಅರ್ಥವೇನು? ಅವಧೂತರು ಹೇಗಿರ್ತಾರೆ? ಅವರ ನಡೆ, ನುಡಿ, ಆಚಾರ, ವಿಚಾರ ಹೇಗಿರುತ್ತೆ? ಅವಧೂತರ ಬಗ್ಗೆ ಒಂದು ಕುತೂಹಲ ಸಹಜವಾಗಿ ಸಾಮಾನ್ಯ ಜನರಲ್ಲಿ ಕಂಡು ಬರುತ್ತೆ. ಕಾರಣ ನಮಗೆಲ್ಲ ಗೊತ್ತು, ಶಿರ್ಡಿ ಸಾಯಿಬಾಬಾ ಅವರು ಅವಧೂತರು, ರಾಮಕೃಷ್ಣ ಪರಮಹಂಸರು ಅವಧೂತರು, ಸಂತ ಕಬೀರರು ಅವಧೂತರು, ಶಿಶುನಾಳ ಶರೀಫರು ಅವಧೂತರು, ರಮಣ ಮಹರ್ಷಿಗಳು ಅವಧೂತರು, ದತ್ತಾತ್ರೇಯ ಸ್ವಾಮಿಗಳು ಅವಧೂತರಲ್ಲೇ ಅವಧೂತರು. ಅವಧೂತರಿಗೆ ಪರಮ ಗುರು ಯಾರು ಅಂತಂದ್ರೆ ದತ್ತಾತ್ರೇಯ ಸ್ವಾಮಿ. ಯಾರು ದತ್ತಾತ್ರೇಯ ಸ್ವಾಮಿಗಳು? ಅತ್ರಿ ಮಹರ್ಷಿ ಮತ್ತು ಅನುಸೂಯ, ಸತಿ ಅನುಸೂಯ ಅವರ ಪುತ್ರ. ತ್ರಿಮೂರ್ತಿಗಳ ಅಂಶವನ್ನ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ 3 ಅಂಶವನ್ನು ಹೊಂದಿದಂತಹ ಒಂದು ಅವತಾರ. ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ, ದತ್ತಾತ್ರೇಯ ಸ್ವಾಮಿಗಳು ಶಿವನ ಅವತಾರ ಅಂತ. ವೈಷ್ಣವರು ಇಲ್ಲ, ವಿಷ್ಣುವಿನ ಅವತಾರ ಅಂತ. ಇನ್ನ ಕೆಲವರು 3 ಮೂರ್ತಿಗಳ, ಅಂದ್ರೆ ಟ್ರಿನಿಟಿ, ಹೋಲಿ ಟ್ರಿನಿಟಿ ಅಂತ ನಾವೇನ್ ಹೇಳ್ತೀವಿ, ಆ ಹೋಲಿ ಟ್ರಿನಿಟಿ, ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಗಮವೇ ದತ್ತಾತ್ರೇಯ ಸ್ವಾಮಿಗಳು ಅಂತ ಹೇಳ್ತಾರೆ. ದತ್ತಾತ್ರೇಯರು ಅವಧೂತರಲ್ಲೇ ಮಹಾ ಅವಧೂತರು. ಅವಧೂತರ ಒಂದು ದೊಡ್ಡ ಸಂಪ್ರದಾಯವೇ ಇದೆ. ಉತ್ತರ ಭಾರತದಲ್ಲಿ ನಾಥ ಸಂಪ್ರದಾಯ ಅಂತ ಹೇಳ್ತಾರೆ. ಕೇಳಿದಿರಾ ನೀವು? ನಾಥದ್ವಾರ್ ಅಂತ ಒಂದು ಸೆಕ್ರೆಡ್ ಪ್ಲೇಸ್, ಪವಿತ್ರ ಸ್ಥಳವಿದೆ ಹಿಂದೂಗಳಿಗೆ. ಇದೆಲ್ಲಿ ಬರುತ್ತೆ ಅಂದ್ರೆ ಉದಯ್ಪುರ್ ಹತ್ರ. ನಾನೊಮ್ಮೆ ಹೋಗಿದ್ದೆ ನಾಥದ್ವಾರ್ಗೆ. ಆ ನಾಥ ಸಂಪ್ರದಾಯ ಈ ಸಿದ್ಧರ ಅಥವಾ ಈ ಅವಧೂತರ ಸಂಪ್ರದಾಯವೇ. ದತ್ತ ಪಂಥ ಅಂತಲೇ ಒಂದಿದೆ. ಹುಬ್ಬಳ್ಳಿ ಕಡೆ ಸಿದ್ಧಾರೂಢ ಪಂಥ ಅಂತ ಹೇಳ್ತಾರೆ, ಸಿದ್ಧಾರೂಢ ಸ್ವಾಮಿಗಳು ಅಂತ ಹೇಳ್ತಾರೆ. ಚಾಮರಾಜಪೇಟೆ 4th ಮೇನ್ ರೋಡ್ಗೆ ಹೋದ್ರೆ ಸಿದ್ಧಾರೂಢ ಆಶ್ರಮ ಇದೆ. ನಾನು BDS ಮಾಡ್ತಿದ್ದಾಗ ಅಲ್ಲಿ ಒಂದು ಟ್ಯುಟೋರಿಯಲ್ಸ್ ರನ್ ಮಾಡ್ತಿದ್ದೆ. ನಾನು 8, 9, 10 ಸೆಕೆಂಡ್ PUC ಮಕ್ಕಳಿಗೆ ಪಾಠ ಹೇಳ್ಕೊಟ್ಕೊಂಡು ನಾನು ಓದ್ತಾ ಇದ್ದೆ. ಸೊ ಸಿದ್ಧಾರೂಢ ಆಶ್ರಮದಲ್ಲೇ ನನಗೆ ಒಂದು ನೆಲೆ ಸಿಕ್ಕಿತ್ತು. ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ಇತ್ತೀಚೆಗೆ ಒಮ್ಮೆ ನನ್ನ ಪತ್ನಿಯನ್ನು ಕರ್ಕೊಂಡು ಹೋಗಿ ತೋರ್ಸಿ ಆ ಸಿದ್ಧಾರೂಢ ಸ್ವಾಮಿಗಳ ಆಶ್ರಮದಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಹಿಂತಿರುಗಿ ಬಂದೆ. ಸಿದ್ಧಾರೂಢ ಸ್ವಾಮಿಗಳು ಅಂತಹ ಅವಧೂತರೇ. ಅದಲ್ಲದೆ ಸಿದ್ಧ ಪಂಥ ಅಂತ ಇದೆ, ಅಡವಿ ಸಿದ್ಧರು ಅಂತ ಹೇಳ್ತಾರೆ. ಅಡವಿ ಸಿದ್ಧರು, ಇದೇ ಅವಧೂತರು ಬೇರೆ ದೇಶಗಳಲ್ಲೂ ಇದ್ದಾರೆ. ಆದ್ರೆ ಅವರನ್ನು ಅವಧೂತರು ಅಂತ ಕರೆಯಲ್ಲ, ಅವರಲ್ಲಿ ಬೇರೆ ಬೇರೆ ಹೆಸರುಗಳಿದೆ. ಶಾಮನ್ಗಳು ಅಂತ ಹೇಳ್ತಾರೆ. ಆಫ್ರಿಕಾ ಖಂಡದಲ್ಲಿ ಅವಧೂತರನ್ನ ಶಾಮನ್ಗಳು ಅಂತ ಕರೀತಾರೆ. ದೇ ಆರ್ ಆಲ್ಸೋ ಹೀಲರ್ಸ್. ಅವರು ರೋಗ ಉಪಶಮನವನ್ನ ಸಹ ಮಾಡ್ತಾರೆ, ಆ ಶಾಮನ್ಸ್. ಮತ್ತೆ ಈ ಅರಬ್ಬಿ ದೇಶಗಳಲ್ಲಿ ಡರ್ವಿಶ್ಗಳು ಅಂತಾರೆ, ದರ್ವೇಶಿಗಳು ಅಂತ ಹೇಳ್ತಾರೆ, ಅವರು ಸಹ ಅವಧೂತ. ಈ ರೀತಿ ಹಲವಾರು ಹೆಸರುಗಳಿಂದ ಅವರನ್ನ ಕರೀತಾರೆ. ನಮ್ಮ ಸೂಫಿ ಸಂತರಲ್ಲೂ ಬಹಳಷ್ಟು ಸೂಫಿ ಸಂತರು ಅವಧೂತ. ಅವಧೂತ ಅನ್ನುವಂಥ ಪದವು ಆ ಪ್ಲಸ್ ವಾ ಪ್ಲಸ್ ಧೂ ಪ್ಲಸ್ ಥ ಅನ್ನುವಂತಹ 4 ಅಕ್ಷರಗಳಿಂದ ಆದ ಸಂಯುಕ್ತ ಪದ. ಆ ಅಂದ್ರೆ ಏನು? ಆ ಅಂದ್ರೆ
ನಾಶವಿಲ್ಲದೆ ಇರುವ ನೆಲೆಯನ್ನ ಕಂಡವನು. ಅಂದ್ರೆ ನಾಶವಿಲ್ಲದ ನೆಲೆಯನ್ನ ಕಂಡವನು. ನಾವೆಲ್ಲ ಎಂತ ನೆಲೆಯನ್ನು ಹೊಂದಿದ್ದೀವಿ? ನಮ್ಮ ಶರೀರ ಇಂದಲ್ಲ ನಾಳೆ ಕ್ಷಯಿಸಿ ಕರಗಿ ಈ ಪಂಚಭೂತಗಳಲ್ಲಿ ಲೀನವಾಗಿ ಹೊರಟೋಗುತ್ತೆ ಅಂತ ಶ್ರೀರಾಮಚಂದ್ರನೇ ಬದುಕುಳಿಲಿಲ್ಲ. ಇನ್ನು ಶ್ರೀರಾಮಚಂದ್ರ ಎಷ್ಟು ವರ್ಷ ಬದುಕಿದ್ದವರು? ಚಕ್ರವರ್ತಿಯಾಗಿದ್ದ 10,000 ವರ್ಷಗಳು. ನಮ್ಮ ಇತಿಹಾಸವನ್ನ ತೆಗೆದು ನೋಡಿ ಗೊತ್ತಾಗತ್ತೆ. ನನಗೂ ಬಹಳ ಆಶ್ಚರ್ಯ ಆಯ್ತು. 10,000 ವರ್ಷಗಳು ಶ್ರೀರಾಮಚಂದ್ರ ಚಕ್ರವರ್ತಿಯಾಗಿದ್ದ. ಅಂದ್ರೆ ಆ ಕಾಲ ತ್ರೇತಾಯುಗ. ಆ ಕಾಲದಲ್ಲಿ ಜನ ಬಹಳ ದೀರ್ಘ ವಯಸ್ಸು ಬದುಕ್ತಾ ಇದ್ರು. 10,000 ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡ್ತಾನೆ ಅಂತ. ಆ ನಂತರ ಶ್ರೀರಾಮಚಂದ್ರ ಶರೀರವನ್ನ ಬಿಡ್ಲೇಬೇಕಾಯ್ತು. ಸರಯೂ ನದಿಯನ್ನ ಪ್ರವೇಶ ಮಾಡಿ ತನ್ನ ಶರೀರವನ್ನ ವಿಸರ್ಜಿಸಿ ಬಿಡ್ತಾನೆ ಶ್ರೀರಾಮಚಂದ್ರ. ಅಂತ ಕೃಷ್ಣ ಪರಮಾತ್ಮ ಸಹ ಉಳಿಲಿಲ್ಲ. ಆತ 100ಕ್ಕಿಂತ ಹೆಚ್ಚು ವರ್ಷ ಬದುಕ್ದ. ನನಗೆ ಎಕ್ಸಾಕ್ಟ್ಲಿ ಜ್ಞಾಪಕ ಇಲ್ಲ ಈಗ, ಬಟ್ ಓದಿದ್ದೆ ಅದ್ರ ಬಗ್ಗೆ ಸಹನು. ಸಮ್ವೇರ್ ಅರೌಂಡ್ 136 years. ಐ ಆಮ್ ನಾಟ್ ವೆರಿ ಶೋರ್ ಅಬೌಟ್ ಇಟ್. 124, somewhere around more than 100 years he also lived. Okay, ಅಂದ್ರೆ ಆತ ಸಹ ತನ್ನ ದೇಹವನ್ನ ವಿಸರ್ಜಿಸಬೇಕಾಯ್ತು. ನಾವು ಯಾರು ಶಾಶ್ವತ ನೆಲೆಯನ್ನ ಕಂಡಿಲ್ಲ, ಆದ್ರೆ ಅವಧೂತರು ಶಾಶ್ವತ ನೆಲೆಯನ್ನ ಕಂಡರು. ಆತ ತನ್ನಲ್ಲೇ ನೆಲೆ ನಿಂತಿರುತ್ತಾನೆ. ಆತನಿಗೆ ವರ್ಣ, ಆಶ್ರಮ, ಜಾತಿ, ಕುಲ, ಧರ್ಮ ಯಾವ ನೆಲೆಯೂ ಇಲ್ಲ. ಯಾವ ನೆಲೆಯೂ ಇಲ್ಲ. ಯಾಕೆ ಅವ್ರಿಗೆ ಯಾವ ನೆಲೆನೂ ಇಲ್ಲ ಅಂತ ಹೇಳ್ತಿದ್ದೀನಿ ಅಂದ್ರೆ, ಅವ್ರಿಗೂ ನಮ್ಮ ಹಾಗೆ ಶರೀರ ಇದೆ. ಆ ಶರೀರ ಇಂದಲ್ಲ ನಾಳೆ ಅದು ಸಹ ಕರಗಿ ಪಂಚಭೂತಗಳಲ್ಲಿ ಸೇರ್ ಹೋಗುತ್ತೆ. ಆದರೆ ಅವರ ಒಂದು ಅತ್ಯಂತ ಮುಖ್ಯ ಲಕ್ಷಣ ಅಂದ್ರೆ, ಅವರು ದೇಹಕ್ಕೆ ಅಂಟಿಕೊಂಡು ಜೀವನವನ್ನ ನಡೆಸೋದೇ ಇಲ್ಲ. ಅವರು ಸದಾ ಆತ್ಮನಲ್ಲಿ ನೆಲೆ ನಿಂತಿರ್ತಾರೆ. ನಾವು ಸದಾ ದೇಹದಲ್ಲಿ ನೆಲೆ ನಿಂತಿರ್ತೀವಿ. ಹೌದಾ ಅಲ್ವಾ? ಇದಕ್ಕಿದ್ದಂಗೆ ಬಾಯಾರಿಕೆ ಆಗತ್ತೆ, ಇದಕ್ಕಿದ್ದಂಗೆ ಹಸಿವು ಆಗತ್ತೆ, ಇದಕ್ಕಿದ್ದಂಗೆ ಏನೋ ತಿನ್ಬೇಕು ಅನ್ನೋ ಚಪಲ ಆಗತ್ತೆ, ಇದಕ್ಕಿದ್ದಂಗೆ ಏನೋ ನೋಡ್ಬೇಕು ಅಂತ ಅನ್ಸುತ್ತೆ. ಈ ಶರೀರ ಮನಸ್ಸು ಏನೇನೋ ಕೇಳುತ್ತೆ, ಏನೇನೋ ಕೇಳುತ್ತೆ. ಆ ಶರೀರ ಮನಸ್ಸು ಆಡಿಸ್ದಂಗೆಲ್ಲ ನಾವು ಆಟ ಆಡ್ತಾ ಇರ್ತೀವಿ. ಜೀವನ ಎಲ್ಲ ಹಾಗೆ ಕಳೆದು. ಅವರು ಶರೀರಕ್ಕೂ ದಾಸರಲ್ಲ, ಮನಸ್ಸಿಗೂ ದಾಸರಲ್ಲ. ಅವರು ಮನಸ್ಸಿಗೆ ಅತೀತವಾದ ಆತ್ಮ ಪ್ರಜ್ಞೆಯಲ್ಲಿ ಸದಾ ನೆಲೆ ನಿಂತಿರ್ತಾರೆ. ಅವರಿಗೆ ಆತ್ಮ ದೇಹ ಅನ್ನೋ ಭೇದ ಇಲ್ಲ. ಅವರು ಅಭೇದ ದರ್ಶನ ಅವ್ರದ್ದು, ಅಭೇದ ಸ್ಥಿತಿ ಅವ್ರದ್ದು. ಅವ್ರು ಒಳಿತು ಇಲ್ಲ, ಕೆಡುಕು ಇಲ್ಲ. ಅವ್ರಿಗೆ ಮೇಲಿಲ್ಲ, ಕೆಳಗಿಲ್ಲ. ಅವ್ರಿಗೆ ಲೌಕಿಕವೂ ಇಲ್ಲ, ಅಲೌಕಿಕವೂ ಇಲ್ಲ. ಅವರು ಈ ದ್ವಂದ್ವಗಳನ್ನ ದಾಟಿದಂತಹ ಒಂದು ಶಾಶ್ವತ ಆತ್ಮ ಪ್ರಜ್ಞೆಯ ನೆಲೆಯಲ್ಲಿ ನಿಂತಿರ್ತಾರೆ. ಅದಕ್ಕೆ ಆ ಅಂದ್ರೆ ಅದರ್ಥ. ವ ಅಂದ್ರೆ ವರೇಣ್ಯರು ಅಂತ. ವರೇಣ್ಯರು ಅಂತಂದ್ರೆ ಶ್ರೇಷ್ಠರಾದವರು, ಆತ್ಮ ಪ್ರಜ್ಞೆಯಲ್ಲಿ ಸದಾ ನೆಲೆಸುವ ಶ್ರೇಷ್ಠ ವ್ಯಕ್ತಿಗಳು ಅವರು. ಧೂ ಅಂತಂದ್ರೆ ಒದರುವುದು, ಬಿಸಾಡುವುದು, ಎಲ್ಲ ಕಟ್ಟುಪಾಡುಗಳನ್ನು ಕಿತ್ತು ಹಾಕಿರ್ತಾರೆ ಅವರು. ಅವ್ರಿಗೆ ಯಾವ ಕಟ್ಟುಪಾಡುಗಳು ಇಲ್ಲ. ಸಂಸಾರದ ಗೋಜಿಗೆ ಹೋಗೋದು ಇಲ್ಲ. ಅಕಸ್ಮಾತ್ ಸಂಸಾರದಲ್ಲೇ ಇದ್ರೂನು ಸನ್ಯಾಸಿಯಾಗಿ ಬದುಕ್ತಾರೆ. ಗಮನಿಸಿ ನೋಡಿ, ರಾಮಕೃಷ್ಣ ಪರಮಹಂಸರು ಮಹಾನ್ ಅವಧೂತರು. ಅವರು ಗೃಹಸ್ಥರು. ಯಾಕೆಂದ್ರೆ ಅವ್ರ ಮದುವೆ ಆಗಿದ್ರು. ಶಾರದಾ ದೇವಿ ಅವರ ಪತ್ನಿ. ಗೃಹಸ್ಥರಾಗಿದ್ರು ಅವ್ರೆಂತ ಜೀವನವನ್ನ ನಡೆಸಿದ್ರು? ಸನ್ಯಾಸಿಯ ಜೀವನವನ್ನ ನಡೆಸಿದ್ರು. ಅವರು ಅವ್ರ ಕಟ್ಟಳೆಗಳಿಲ್ಲ ಅವ್ರಿಗೆ ಒಳಿತು ಕೆಡುಕುಗಳು ಇಲ್ಲ ಅವ್ರಿಗೆ. ಈ ಒಳಿತು ಕೆಡುಕುಗಳು ಯಾವಾಗ ಗೊತ್ತಾ ಬರೋದು? ಮನಸ್ಸು ಅನ್ನೋದಿದ್ದಾಗ. ಇದು ಒಳ್ಳೆಯದು, ಅದು ಕೆಟ್ಟದ್ದು, ಈತ ಒಳ್ಳೆಯವನು, ಆತ ಕೆಟ್ಟವನು, ಇದು ಸರಿ, ಅದು ತಪ್ಪು, ಇದೆಲ್ಲ ಬರೋದು ಮನಸ್ಸು ಕೆಲಸ ಮಾಡ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ಯೋಗಿ ಅಂದ್ರೆ ಯಾರು ದ್ವಂದ್ವಾತೀತ ಸ್ಥಿತಿಯಲ್ಲಿ ನೆಲೆಸಿರ್ತಾನೋ. ದ್ವಂದ್ವಾತೀತ ಸ್ಥಿತಿ ಅಂದ್ರೆ ಏನು? ಆತ
ಮನಸ್ಸು ಸೃಷ್ಟಿಸುವ ಎಲ್ಲ ಭ್ರಮೆಗಳಿಗೆ ಅತೀತನಾಗಿರೋನು. ಈ ಒಳಿತು ಕೆಡುಕು ಅನ್ನುವಂತಹ ದ್ವಂದ್ವವನ್ನ ಸೃಷ್ಟಿ ಮಾಡೋದು ಯಾವಾಗ್ಲೂ ಯಾವುದು? ಮನಸ್ಸು. ಈ ಮನಸ್ಸಿಗೆ ಅತೀತವಾಗಿ ನಿಂತವನೇ ಯೋಗಿ. ಅಂತ ಯೋಗಿಗೆ ದ್ವಂದ್ವಗಳ ಒಂದು ಅಗತ್ಯವೇ ಇರೋದಿಲ್ಲ. ಆತ ಅದನ್ನ ಹಾದು ಮುಂದೆ ಹೋಗ್ತಾನೆ. ತ ಅಂದ್ರೆ ತತ್ವಮಸಿ. ಏನು ತತ್ವಮಸಿ ಅಂದ್ರೆ? ಮಹಾವಾಕ್ಯಗಳು ಅಂತ ಕೇಳಿದಿರ ನೀವು ಉಪನಿಷತ್ತುಗಳಲ್ಲಿ? ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯ, ಅಯಮೇವ ಬ್ರಹ್ಮನ್ ಮಹಾವಾಕ್ಯ, ತತ್ವಮಸಿ ಮಹಾವಾಕ್ಯ, ಪ್ರಜ್ಞಾನಾಂ ಬ್ರಹ್ಮನ್ ಇದು ಉಪನಿಷತ್ತುಗಳಲ್ಲಿ ಬರುತ್ತೆ. ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ. ಇದು ಜಂಬುದಿಂದ ಅಹಂಕಾರದಿಂದ ಹೇಳೋ ಮಾತಲ್ಲ. ಇದು ಅರಿವು ಬಂದ ನಂತರ ಮನುಷ್ಯನಿಗೆ ಬರುವ ಪ್ರಜ್ಞೆ. ಪರಮಾತ್ಮನನ್ನ ಹುಡುಕಿಕೊಂಡು ಕಾಡು ಮೇಡುಗಳನ್ನ ಅಲಿತೀನಿ, ಬೆಟ್ಟ ಗುಹೆಗಳನ್ನ ಹೋಗ್ತೀನಿ, ಆದರೆ ಆ ಪರಮಾತ್ಮ ಹೊರಗೆಲ್ಲೂ ಇಲ್ಲ. ಆತ ನನ್ನಲ್ಲೇ ಆತ್ಮರೂಪದಲ್ಲಿ ನೆಲೆಸಿದ್ದಾನೆ. ನನ್ನಲ್ಲಿರುವ ಆತ್ಮನನ್ನ ನಾನು ಅರಿಯದೆ ಎಲ್ಲೆಲ್ಲೋ ಹೊರಗಡೆ ಹುಡುಕಿದ್ರೆ ಆ ಭಗವಂತ ಸಿಕ್ಕಲ್ಲ ಅನ್ನೋ ಅರಿವು ಬಂದ ನಂತರ ಆ ವ್ಯಕ್ತಿ ಜ್ಞಾನೋದಯವನ್ನ ಪಡೆದಾಗ ಸ್ಮಿ ಅನ್ನುವಂತಹ ಒಂದು ವಾಕ್ಯ ಆತನಿಗೆ ಬಹಳ ಚೆನ್ನಾಗಿ ಮನದಟ್ಟಾಗುತ್ತೆ. ಅಂತಹ ಅಹಂ ಬ್ರಹ್ಮಾಸ್ಮಿ, ಅಯಮೇವ ಬ್ರಹ್ಮನ್ ನಾನೇ ಬ್ರಹ್ಮ, ಪ್ರಜ್ಞಾನಾಂ ಬ್ರಹ್ಮನ್ ಎಲ್ಲೆಲ್ಲಿ ಪ್ರಜ್ಞೆ ಇದೆಯೋ ಆ ಪ್ರಜ್ಞೆ ಎಲ್ಲವೂ ಬ್ರಹ್ಮನ ಸಂಕೇತ. ಎಲ್ಲೆಲ್ಲಿ ಪ್ರಜ್ಞೆ ಇದೆಯೋ ಅದೆಲ್ಲ ಬ್ರಹ್ಮನ ಪರಬ್ರಹ್ಮನ ಸಂಕೇತ. ಪ್ರಜ್ಞೆ ಎಲ್ಲೆಲ್ಲೂ ಇದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಪ್ರಜ್ಞೆ ಇಲ್ಲದೆ ಇರುವಂತಹ ಒಂದು ವಸ್ತುವೇ ಇಲ್ಲ. ಥಿಯೋಸಾಫಿಕಲ್ ಸೊಸೈಟಿಯ ಪ್ರಕಾರ, ಮೇಡಮ್ ಬ್ಲವಾಟ್ಸ್ಕಿ ಅವರು ಹೇಳೋ ಪ್ರಕಾರ, there is no non-living thing, there is nothing which is inanimate in the universe. ಇನ್ಆನಿಮೇಟ್ ಅಂತಂದ್ರೆ ಪ್ರಜ್ಞೆ ಇಲ್ಲದ ವಸ್ತುವೇ ಇಲ್ಲ, ಪ್ರಜ್ಞೆ ಇಲ್ಲದ ಜೀವಿಯೇ ಇಲ್ಲ. ಪ್ರತಿ ವಸ್ತುವಿಗೂ ಪ್ರಜ್ಞೆ ಇದೆ. ಈಗ ಈ ಟೇಬಲ್ಗೂ ಪ್ರಜ್ಞೆ, ಈ ಟೇಬಲ್ ನಲ್ಲಿರುವಂತ ಒಂದೊಂದು ಅಣುವಿಗೆ ಪ್ರಜ್ಞೆ ಇದೆ. ಇದರಲ್ಲಿ ಕೋಟ್ಯಾಂತರ ಅಣುಗಳಿವೆ. ಆ ಅಣುಗಳು ಏನ್ ಮಾಡ್ತಾ ಇವೆ? ಹೃದಯ ಮಿಡಿಯುವ ಹಾಗೆ, ಹೃದಯ ಬಡಿಯುವ ಹಾಗೆ ಆ ಅಣುಗಳು ಬಡಿತಾ ಇವೆ. ಅದರಲ್ಲಿ ಸ್ಪಂದನ ಇದೆ. ಯಾಕಿದೆ ಅಂದ್ರೆ ಅಲ್ಲಿ ಪ್ರಜ್ಞೆ ಇದೆ. ಪ್ರಜ್ಞೆ ಇರೋದ್ರಿಂದ ಅವು ಸ್ಪಂದಿಸುತ್ತವೆ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ವಿಜ್ಞಾನಿಗಳದನ್ನೆಲ್ಲ ಕಂಡು ಹಿಡಿದಿದ್ದಾರೆ. ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ಪ್ರಜ್ಞೆಯ ಒಂದು ಕ್ಷೇತ್ರ. ಆದ್ರೆ ಆ ಪ್ರಜ್ಞೆ ವಿವಿಧ ಪ್ರಾಣಿಗಳಲ್ಲಿ, ವಿವಿಧ ಜೀವಿಗಳಲ್ಲಿ, ವಿವಿಧ ಹಂತಗಳಲ್ಲಿ ವ್ಯಕ್ತವಾಗುತ್ತೆ. ನನ್ನಲ್ಲಿ ವ್ಯಕ್ತವಾಗುವ ಮಟ್ಟಕ್ಕೆ ಪ್ರಜ್ಞೆ ಈ ಟೇಬಲ್ ನಲ್ಲಿ ವ್ಯಕ್ತ ಆಗ್ತಾ ಇಲ್ಲ. ಒಂದು ಪ್ರಾಣಿಯಲ್ಲಿ ಯಾವ ಒಂದು ಪ್ರಜ್ಞೆ ವ್ಯಕ್ತವಾಗುತ್ತೋ ಆ ಮಟ್ಟದಲ್ಲಿ ಒಂದು ಸಸ್ಯದಲ್ಲಿ ಪ್ರಜ್ಞೆ ವ್ಯಕ್ತವಾಗಲ್ಲ. ಆದ್ರೆ ಸಸ್ಯದಲ್ಲೂ ಅದೇ ಪ್ರಜ್ಞೆ ಇದೆ, ಪ್ರಾಣಿಯಲ್ಲೂ ಅದೇ ಪ್ರಜ್ಞೆ ಇದೆ, ನನ್ನಲ್ಲೂ ಅದೇ ಪ್ರಜ್ಞೆ ಇದೆ. ನೀವು ಜಡ ವಸ್ತುಗಳು ಅಂತ ಏನ್ ಕರಿತೀರಿ ಅದರಲ್ಲೂ ಅದೇ. ಅದಕ್ಕೆ ಉಪನಿಷತ್ತು ಹೇಳುತ್ತೆ ಪ್ರಜ್ಞಾನಾಂ ಬ್ರಹ್ಮನ್, ಪ್ರಜ್ಞೆಯೇ ಚೈತನ್ಯ, ಭಗವಂತ ಆ ಚೈತನ್ಯದ ಸ್ವರೂಪ ಅಂತ ಹೇಳ್ತಾರೆ. ಇರ್ಲಿ, ಅಂತ ಮಹಾವಾಕ್ಯಗಳಲ್ಲಿ ತತ್ವಮಸಿ ಅನ್ನುವಂಥದ್ದು ಒಂದು ಮಹಾವಾಕ್ಯ. ಈ ತತ್ವಮಸಿ ಅನ್ನುವಂಥದ್ದು ಬ್ರಹ್ಮವೇ ನೀನಾಗಿರುವೆ, ದೌ ಆರ್ ದಟ್ ಅಂದ್ರೆ ಯು ಆರ್ ದಟ್. ಹೂ ಆರ್ ಯು? ಯು ಆರ್ ದಟ್. ಕ್ಯಾಪಿಟಲ್ ಲೆಟರ್ ದಟ್. ಕ್ಯಾಪಿಟಲ್ ಲೆಟರ್ ದಟ್ ಅಂದ್ರೆ ಪರಬ್ರಹ್ಮ. ನೀನೇ ಪರಬ್ರಹ್ಮನಾಗಿರುವೆ. ಆ ಪರಬ್ರಹ್ಮ ಎಲ್ಲೆಲ್ಲೂ ವ್ಯಾಪಕವಾಗಿ ಹರಡಿದೆ ಆ ಶಕ್ತಿಯಿಂದ. ಅಂತಹ ತತ್ವಮಸಿ ಎನ್ನುವಂತ ಉಪನಿಷತ್ತಿನ ಮಹಾವಾಕ್ಯವನ್ನ ಚೆನ್ನಾಗಿ ಅರ್ಥೈಸಿ ಜೀವಿಸುವವನು ಅವಧೂತ. ಎಷ್ಟು ಸುಂದರವಾಗಿದೆ. ಅಂದ್ರೆ ಶಾಶ್ವತ ನೆಲೆಯನ್ನ ಹೊಂದಿರುವ. ವಾ ಅಂದ್ರೆ ವರೇಣ್ಯ ಅಥವಾ ಶ್ರೇಷ್ಠನು. ಧೂ ಅಂದ್ರೆ ಸಕಲ ಕಟ್ಟುಪಾಡುಗಳನ್ನ ಕಳಚಿ ಹಾಕಿದವನು, ಅವನಿಗೆ ಯಾವ ಕಟ್ಟುಪಾಡುಗಳು ಇಲ್ಲ. ತಾ ಅಂತಂದ್ರೆ ತತ್ವಮಸಿ ಎನ್ನುವಂತಹ ಉಪನಿಷತ್ತಿನ ಮಹಾವಾಕ್ಯವನ್ನ ಚೆನ್ನಾಗಿ ಅರ್ಥೈಸಿಕೊಂಡಿರುವನು. ಅವಧೂತ ಎಂಬ ಪದವು ನಮ್ಮ ಪುರಾಣಗಳಲ್ಲಿ, ಇತಿಹಾಸದಲ್ಲಿ, ವೇದಗಳಲ್ಲಿ ಪ್ರಸ್ತಾಪ.
ಈ ಅವಧೂತರು ಹೇಗಿರ್ತಾರೆ ಗೊತ್ತಾ? ನಿಮ್ಮಂತಿರಲ್ಲ. ಬಹಳ ವಿಶಿಷ್ಟವಾಗಿ ಕಾಣ್ತಾರೆ, ಬಹಳ ವಿಚಿತ್ರವಾಗಿ ಕಾಣ್ತಾರೆ. ಅವಧೂತರು ಹುಚ್ಚರಂತೆ, ಉನ್ಮತ್ತರಂತೆ, ಬಾಲಕರಂತೆ ಕಾಣ್ತಾರೆ. ಅವರನ್ನ ನೋಡಿದ್ರೆ ಈಸ್ ಎ ಬಿಗ್ ಮ್ಯಾಡ್ ಫೆಲೋ, ಈಸ್ ಲ್ಯುನಾಟಿಕ್ ಅಂತ ಅಂತೀವಿ. ಸಾಕ್ರೆಟಿಸ್ ಅನ್ನುವಂಥ ತತ್ವಜ್ಞಾನಿಯ ಹೆಸರನ್ನು ನೀವು ಕೇಳಿರ್ಬೋದು. ಸಾಕ್ರೆಟಿಸ್ ಇದ್ದದ್ದು ಹಾಗೇನೆ. ಆತನು ಒಬ್ಬ ಅವಧೂತನೇ. ಆತ ಸಂಸಾರ ಮಾಡ್ತಾ ಇದ್ದ. ಆತನಿಗೊಬ್ಬ ಹೆಂಡತಿ ಇದ್ಲು. ಆ ಹೆಂಡತಿ ಬಹಳ ಗಯ್ಯಾಳಿ, ಆತನಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ಲು. ಆದ್ರೆ ಆತ ಒಂದು ದಿನಾನು ಬಾಯಿ ಬಿಟ್ಟು ತನ್ನ ಹೆಂಡತಿಯನ್ನ ಏನು ಬೈದದ್ದೇ ಇಲ್ಲ, ಬೈದದ್ದೇ ಇಲ್ಲ. ಮಹಾನ್ ಯೋಗಿ ಅವನು. ಅವನೇನ್ ಮಾಡ್ತಿದ್ದ ಗೊತ್ತಾ? ಈ ಸಂತೆಗಳಲ್ಲೂ ನಡೀತಾ ಇತ್ತು. ಸಂತೆಗಳಲ್ಲಿ ಅಂಗಡಿಗಳಿರುತ್ತಲ್ಲ, ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡು ಎಲ್ಲ ನೋಡೋದು. 10 ನಿಮಿಷ, 5 ನಿಮಿಷ, 15 ನಿಮಿಷ ಅಂಗಡಿಯವನು ಇದೇನಯ್ಯ ಮಾಡ್ತಾ ಇದೀಯ ಅಂತ. ಏನು ತಗೊಳ್ಳೋದಿಲ್ವಾ ಅಂತಂದ್ರೆ ಅವನೇನು ತಗೊಳ್ಳೋದಿಲ್ಲ. ಅವನೇನು ಉತ್ತರ ಕೊಡ್ತಾನೆ ಗೊತ್ತಾ? ಏನ್ ಮಾಡ್ತಿದೀಯ ನೀನ್ ಇಷ್ಟೊತ್ತಿಂದ ಅಂದ್ರೆ, ಎಷ್ಟೆಲ್ಲಾ ವಸ್ತುಗಳು ಇದೆ ನಿನ್ನ ಅಂಗಡಿಲಿ, ಅಷ್ಟು ವಸ್ತುಗಳು ಇಲ್ಲದೆ ನಾನು ಬದುಕಬಹುದಲ್ವಾ ಅನ್ನೋ ಯೋಚನೆ ಮಾಡ್ತಿದ್ದೀನಿ. 100,000 1,000 ವಸ್ತುಗಳ ಅಂಗಡಿಲಿ ಇಟ್ಕೊಂಡಿದ್ರೆ ಈತನ ಗಣನೆ ಏನು ಅಲ್ಲೇ? ಆತ ಏನನ್ನ ಎಣಿಸ್ತಾ ಇದ್ದಾನೆ ಅಂದ್ರೆ, ಇಷ್ಟು ವಸ್ತುಗಳು ಇಲ್ಲದೆ ನಾನು ಬದುಕಬಹುದಲ್ವಾ? ಇದು ಅವಧೂತರ ವಿಚಿತ್ರವಾದಂತಹ ನಡೆ ಮತ್ತೆ ನುಡಿ. ಅವರು ಎಲ್ರಿಗೂ ವಿಚಿತ್ರವಾಗಿ ಕಾಣ್ತಾರೆ. ಅವರು ನಮಗೆ ಕಾಣುವುದು ಅವರ ಹೊರಗಣ ಆಯಾಮ ಮಾತ್ರ, ಆದ್ರೆ ಅವರ ಒಳಗಣ ಆಂತರ್ಯ ಖಂಡಿತವಾಗಿ ಒಂದರ್ಥ. ಯಾಕೆಂದ್ರೆ ಅವರ ಆಂತರ್ಯ ಹೇಗಿರುತ್ತೆ ಅಂದ್ರೆ ಪರಿಶುದ್ಧವಾಗಿರುತ್ತೆ. ಯಾವಾಗ ಭೇದ ಭಾವಗಳಿಲ್ವೋ, ಮೇಲು ಕೀಳುಗಳಿಲ್ವೋ, ಪ್ರತ್ಯೇಕತೆಯ ಮನೋಭಾವವಿಲ್ವೋ, ನಾನು ನೀನು ಅನ್ನುವಂತಹ ಒಂದು ವ್ಯತ್ಯಾಸವಿಲ್ವೋ, ಯಾವಾಗ್ಲೂ ಯಾರು ಐಕ್ಯತೆಯ ಅಥವಾ ಏಕತ್ವದ ಸ್ಥಿತಿಯಲ್ಲಿ ನೆಲೆಸಿರ್ತಾರೋ ಅವರಲ್ಲಿ ಹೇಗೆ ದೋಷ ಕಂಡು ಹಿಡಿಯಲಿಕ್ಕೆ ಸಾಧ್ಯ? ಪರಿಶುದ್ಧ ಮನಸ್ಕರು, ದ್ವಂದ್ವಗಳನ್ನ ಮೀರಿದವರು. ಅಂತಹ ವ್ಯಕ್ತಿಗಳ ಜೊತೆ ನಿಕಟವಾಗಿ ಹಲವಾರು ವರ್ಷಗಳ ಕಾಲ ನೀವು ಓಡಾಡಿಕೊಂಡಿದ್ರು ಅವರ ಆಂತರ್ಯದ ಸರಿಯಾದ ಪರಿಚಯ ಯಾರಿಗೂ ಆಗಿರುವುದಿಲ್ಲ. ಪವಾಡ ಪುರುಷರು, ಸಿದ್ಧರು ಶಿರಡಿ ಸಾಯಿಬಾಬಾರವರು, ರಾಮಕೃಷ್ಣ ಪರಮಹಂಸರು, ಶಾರದಾ ಪೀಠದ ಶ್ರೀ 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 ಚಂದ್ರಶೇಖರ ಭಾರತಿ ಸ್ವಾಮಿಗಳು, ಹುಬ್ಬಳ್ಳಿಯ ಸಿದ್ಧಾರೂಢರು, ವಜ್ರೇಶ್ವರಿಯ ನಿತ್ಯಾನಂದರು, ರಮಣ ಮಹರ್ಷಿಗಳು, ಶಿಶುನಾಳ ಶರೀಫರು, ರಜನೀಶರು, ಮಾದನೂರಿನ ಅಡವಿ ಸ್ವಾಮಿಗಳು. ಕೊರಗಜ್ಜ ಅಂತ ಹೇಳ್ತಾರೆ, ಕೇಳಿದಿರಾ ನೀವು? ಈ ಕಡೆ ಶಿವಮೊಗ್ಗ ಕಡೆ, ಮಂಗಳೂರು ಕಡೆ ಎಲ್ಲ ಕೊರಗಜ್ಜ ಅಂತ ಆತನ ಆರಾಧನೆಯನ್ನ ಮಾಡ್ತಾರೆ. ಕೊರಗಜ್ಜ ಸಹ ಅವಧೂತ. ಭಜ ಗೋವಿಂದಂ ಸ್ತೋತ್ರದ ಹಲವಾರು ಪ್ರಮೇಯಗಳು ಅವಧೂತರ ಸಂದೇಶಗಳೇ ಆಗಿದೆ. ನಾವೇನ್ ಅನ್ಕೊಂಡಿದ್ದೇವೆ? ಭಜ ಗೋವಿಂದಂನ ರಚಿಸಿದವರು ಶಂಕರಾಚಾರ್ಯ. ಹೌದು, ಅವರೇ ರಚಿಸಿರೋದು. ಆದ್ರೆ ಭಜ ಗೋವಿಂದಮ್ಮಲ್ಲಿರುವಂತಹ ಎಷ್ಟೋ ಶ್ಲೋಕಗಳು ಅವಧೂತರಿಗೆ ಸಂಬಂಧಪಟ್ಟ ಪ್ರಮೇಯಗಳು. ಬಹಳ ಸುಂದರವಾದಂತಹ ಒಂದು ಶ್ಲೋಕ ಇದೆ ಇಲ್ಲಿ ಭಜ ಗೋವಿಂದಮ್ಮಿಂದ ಆರಿಸಿರುವುದು. ಯೋಗರಥೋವಾ ಭೋಗರಥೋವಾ ಸಂಗರಥೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯೋಗವೋ ಭೋಗವೋ, ಸಂಗವೋ ಸಂಗವಿಹೀನವೋ, ಎಲ್ಲಿ ಅವರ ಚಿತ್ತ ನೆಲೆ ಕಾಣುತ್ತದೋ ಅಲ್ಲಿ ಅವರು ಸಂತೋಷ ಪಡುತ್ತಾ ಆನಂದದಲ್ಲಿ ಇರ್ತಾರೆ. ಯಾರು ತನ್ನೊಳಗಿರುವ ಬ್ರಹ್ಮನಲ್ಲಿ ಒಂದಾಗಿರುತ್ತಾರೋ ಅವರು ಮಾತ್ರ ನಿಜವಾದ ಸಂತೋಷದಲ್ಲಿ ನೆಲೆ ನಿಂತಿರುತ್ತಾರೆ. ಈ ಸಿದ್ಧ ಪುರುಷರು ಹೇಗೆ ಅಂತಂದ್ರೆ ಸದಾ ಪ್ರಸನ್ನ ಮುಖವನ್ನು ಹೊಂದಿರ್ತಾರೆ. ಅವರಲ್ಲಿ ಖೇದ ಅನ್ನೋದು ನೀವೆಷ್ಟು ಹುಡುಕಿದ್ರೂ ಕಾಣ. ಕೆಲವು ಬಾರಿ ಮುಖ ಗಂಭೀರವಾಗ್ಬೋದು, ಆದ್ರೆ ಅವರಲ್ಲಿ ಕೋಪ, ಕ್ರೋಧ, ವ್ಯಗ್ರ ಮನೋಭಾವ, ಮಾತ್ಸರ್ಯ, ರೋಷ, ದ್ವೇಷ ಇವೆಲ್ಲ ಕಾಣುತ್ತೆ.
ಅವರು ರಾಗದ್ವೇಷಗಳನ್ನ ಮೀರಿದರು. ಹಾಗಾಗಿ ಅವರು ಬಹಳ ಪ್ರಸನ್ನ ಮುಖವನ್ನ ಹೊಂದಿರ್ತಾರೆ. ಯೋಗ ಭೋಗಗಳೆರಡೂ ಸಮವೇ, ಎರಡೂ ಒಂದೇ. ಅವಧೂತರು ಪ್ರಸಿದ್ಧಿಯನ್ನ ಬಯಸೋರಲ್ಲ. ಅವ್ರು ಎಂದು ಸ್ಟೇಜ್ ಹತ್ತಲ್ಲ. ಅವ್ರೇನಿದ್ರು ತೆರೆಮರೆಯಲ್ಲೇ ಕೆಲಸ ಮಾಡೋರು. ಅವರಿಗೆ ಪ್ರಾಸಿದ್ಧ್ಯತೆಯನ್ನ ಯಾರಾದ್ರೂ ಕೊಟ್ರೆ ಅದು ಇಷ್ಟವೂ ಆಗೋದಿಲ್ಲ. ಎಲ್ಲ ಮನುಷ್ಯರಂತಲ್ಲ, ಆತ ಲೋಕ ವಿಲಕ್ಷಣ. ಆತನನ್ನ ಕಂಡು ಜನ ಬೆರಗಾಗುತ್ತಾರೆ. ಶಿರಡಿ ಸಾಯಿಬಾಬಾರವ್ರನ್ನ ಕಂಡು ಎಷ್ಟೋ ಜನ ಒಬ್ಬ ದೊಡ್ಡ ಹುಚ್ಚ ಅಂತ ಅಂತಂದ್ರು. ರಾಮಕೃಷ್ಣ ಪರಮಹಂಸರಿಗಂತೂ ಆಂಗ್ಲೇಯರು ಈಸ್ ಅ ಮ್ಯಾಡ್ ಪರ್ಸನ್ ಅಂತಾನೆ ಕರಿತಾ ಇದ್ದಿದ್ರು. ಈಸ್ ಒನ್ ಮ್ಯಾಡ್ ಸೇಂಟ್ ಆಫ್ ಕಲ್ಕಟಾ ಅಂತ ಕರಿತಾ ಇದ್ರು ಅವರು. ಓಕೆ, ನಮಗ್ ಅವರು ಹುಚ್ಚರು ಅಂತ ಅನ್ನಿಸ್ತಾರೆ, ಆದ್ರೆ ನಿಜ ಅರ್ಥದಲ್ಲಿ ಅವರೆಲ್ಲ ಹುಚ್ಚರು. ಹುಚ್ಚರು ಯಾರು? ನಾವು ಸಂಸಾರದ ಹುಚ್ಚನ್ನ ಅಂಟಿಸ್ಕೊಂಡು ಈ ಪ್ರಪಂಚವನ್ನ ಅಷ್ಟು ಆಸ್ವಾದಿಸುತ್ತಾ, ಎಷ್ಟು ಆಸ್ವಾದಿಸಿದ್ರು ಇನ್ನೂ ಬೇಕು, ಮತ್ತಷ್ಟು ಬೇಕು, ಇನ್ನಷ್ಟು ಬೇಕು ಅಂತ ಇದೇ ಚಪಲದಲ್ಲಿ ಮುಳುಗಿರುವಂತ ನಾವು ಹುಚ್ಚರು. ಅವರಲ್ಲ, ಅವರು ಎಲ್ಲರಿಂದಲೂ ವಿಮುಕ್ತರು. ಅವರ ನಡೆನುಡಿಗಳು ವಿಚಿತ್ರವಾಗಿರುತ್ತೆ, ಆದ್ರೆ ಸ್ವಾರಸ್ಯದಿಂದ ಕೂಡಿರುತ್ತೆ. ಅವ್ರನ್ನ ಕಂಡ್ರೆ ಭಯ ಆಗತ್ತೆ, ಆದ್ರೆ ಏನೋ ಒಂದು ಬೆರಗು ಅವ್ರ ಜೊತೆ ಇರ್ಬೇಕು. ಅವ್ರಿಗೆ ಏನಂತ ಕಂಡ್ಕೋಬೇಕು, ಅವರಲ್ಲಿ ಏನೋ ಒಂದು ರಹಸ್ಯ ಇದೆ, ಒಂದು ಅದ್ಭುತವಾದಂತಹ ಒಂದು ಸ್ಥಿತಿಯಲ್ಲಿ ಅವರು ಇದ್ದಾರೆ. ಬಹಳ ವಿಸ್ಮಯವಾದದ್ದು ಏನೋ ಅವರಲ್ಲಿದೆ ಅಂತ ಅನ್ನಿಸ್ತಾನೇ ಇರುತ್ತೆ ನಮ್ಮಂತವರಿಗೆ. ಸಂಸಾರವೆಂಬ ಬಂಧನವನ್ನ ಕಿತ್ತೊಗೆದವನೇ ಅವಧೂತ. ಸಂಸಾರ ಎಂಬ ಪದ ಸಂಸರಣಿ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಏನ್ ಗೊತ್ತಾ? ಸಂಸರಣೆ ಎಂಬ ಪದದಿಂದ ಸಂಸಾರ ಅನ್ನುವಂತ ಪದ ಬಂದಿದೆ. ಸಂಸಾರ ಅಂದ್ರೆ ಅರ್ಥ ಪ್ರಪಂಚದಲ್ಲಿ ಅಲೆದಾಡೋದು, ಹೌದಾ ಅಲ್ವಾ? ಸಂಸಾರಿಗಳಾದ ನಾವು ಮಾಡ್ತಾ ಇರೋ ಕೆಲಸ ಏನು? ಅಲೆದಾಡ್ತಾ ಇದೀವಿ. ಹುಟ್ಟದಾಗಿಂದ ಅಲೆದಾಡ್ತಿದೀವಿ, ಹೌದಾ ಇಲ್ವಾ? ಆಯೋ ಸತ್ತು ಆ 3-6 ಅಡಿನಲ್ಲಿ ಮಲಗಿದಾಗ ಅಲೆದಾಡೋದಿಲ್ಲ. ಕಾರಣ ನಾವು ಸಮಾಧಿಯನ್ನ ತಲುಪಿದೀವಿ. ಅಂದ್ರೆ ಅಂತ ಪರಿಸ್ಥಿತಿಯಲ್ಲೂ ಅಲಗಾಡ್ತೀವಂತೆ ಯಾವಾಗ ನಾವು ನಮ್ಮ ಈ ರಾಗದ್ವೇಷಗಳನ್ನು ಹೊತ್ಕೊಂಡಲ್ಲಿ ಹೋದದ್ದೇ ಆದ್ರೆ. ಆ ಚಪಲ ಬಿಡಲ್ಲ ನಮ್ಮನ್ನ. ಆ ನಂತರ ಸಹ ನಾವು ಆಸ್ಟ್ರಲ್ ಬಾಡಿ ಅಂದ್ರೆ ಕಾಮ ಶರೀರದಲ್ಲಿ ಬಂದು ಚಡಪಡಿಸ್ತಾ ಇರ್ತೀವಿ. ನನ್ ಶರೀರ ಎಲ್ಲಿದೆ, ನನ್ನ ಹೆಂಡತಿ ಎಲ್ಲಿದ್ದಾಳೆ, ನನ್ನ ಮಕ್ಕಳು ಎಲ್ಲಿದ್ದಾರೆ, ನಾನು ಕೂಗ್ತಾ ಇರ್ತೀನಿ, ನಾನು ಕರೀತಾ ಇರ್ತೀನಿ, ಅವ್ರಿಗೆ ಕೇಳಿಸಲ್ಲ, ನಾನು ಬಿಡಲ್ಲ. ಇದು ನನ್ನ ಪರಿಸ್ಥಿತಿ. ಕಾರಣ ಏನು? ಚಟ್ಟ ಹತ್ತೋ ತನಕನೂ ನಾನು ಸಾಧನೆಯ ಮಾರ್ಗದಲ್ಲಿ ಮುಂದುವರೆದು ರೋಷವನ್ನ, ರಾಗವನ್ನ, ದ್ವೇಷವನ್ನ ಬಿಡ್ಲಿಲ್ಲ. ನಾನು ಎಲ್ಲ ವ್ಯಾಮೋಹಗಳನ್ನ ಹೊತ್ಕೊಂಡು ಸಮಾಧಿ ಒಳಗಡೆ ಹೋದೆ. ಸಮಾಧಿಯಲ್ಲೂ ಆ ವ್ಯಾಮೋಹಗಳು ನನ್ನನ್ನ ಕಾಡ್ತೀನಿ, ಹೌದಲ್ವ? ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ ಮರುಳ ಮುನಿಯನ ಕಗ್ಗದಲ್ಲಿ, ಬೆತ್ತಲೆಯೇ ನೀನ್ ಬಂದೆ, ಬೆತ್ತಲೆಯೇ ನೀನ್ ಹೋಪೆ. ಬೆತ್ತಲೆನೇ ನೀ ಬಂದಿದ್ದು, ಹೋಗೋದು ಬೆತ್ತಲೆ. ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ. ವಸ್ತ್ರಗಳು, ವೇಷಗಳು, ಮಾತುಗಳು, ನಾಟಕಗಳು ಇದೆಲ್ಲ ನಡುವೆ 4 ದಿನ. ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ಅಯ್ಯ, ಜೀವನ ಎಲ್ಲ ಈ ನಾಟಕ ಆಡ್ಕೊಂಡು ಕಾಲ ಕಳಿತಿದೀಯ ನೀನು. ಅದೆಷ್ಟು ವಸ್ತ್ರಗಳು, ಅದೆಷ್ಟು ವೇಷಗಳು, ಅದೆಷ್ಟು ಮಾತುಗಳು, ಅದೇನ್ ಹಾವು ಭಾವಗಳು. ಹಿಂದೆಲ್ಲ ನಾಳೆ ನಿನ್ನ ಚಟ್ಟಕ್ ಹತ್ತಿಸ್ತಾರೆ. ಆ ಚಟ್ಟಕ್ ಹತ್ಸಕ್ ಮೊದಲು ನೀನಾಗಿ ಕಿತ್ತೆಸೆಯೋ ಕಂತೆಗಳು ಅಂದ್ರೆ ಏನು? ಸಂಸಾರ, ಆಕರ್ಷಣೆಗಳು, ವಿಕರ್ಷಣೆಗಳು, ಅದು ಬೇಕು, ಇದು ಬೇಕು, ಇದು ಬೇಡ, ಅದು ಬೇಡ, ಏನೇನ್ ನೀನ್ ಸೃಷ್ಟಿ ಮಾಡ್ಕೊಂಡಿದ್ಯೋ ಭ್ರಮೆಗಳನ್ನ, ಅದನ್ನ ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನ್ನ, ಕಿತ್ತು ಬಿಸಾಕಿಲ್ಲ. ಇಲ್ಲ ಅಂದ್ರೆ ನೀನ್ ಚಟ್ಟಕ್ಕೂ ಅದನ್ನ ಹೊತ್ಕೊಂಡು ಹೋಗ್ತೀಯ, ಸಮಾಧಿಗೂ ಅದನ್ನ ಹೊತ್ಕೊಂಡು ಹೋಗ್ತೀಯ. ಆಮೇಲೂ ನೀನು ಸಮಾಧಾನವಾಗಿರೋದಿಲ್ಲ. ಆಮೇಲೂ ಅವೆಲ್ಲ ನಿನ್ನನ್ನು ಕಾಡ್ತಾ ಇರುತ್ತೆ. ನೀನ್ ಸತ್ ನಂತರ ನೀನೇನ್ ಮಾಡ್ತೀಯ? ಸೂಕ್ಷ್ಮ ದೇಹದಲ್ಲಿ ಬರ್ತೀಯ.
ನಿನ್ ಮನೆ ಸುತ್ತಲೂ ಸುತ್ತಾಡ್ತೀಯ, ನಿನ್ ಮನೆ ರೂಮ್ ಒಳಗ ಹೋಗ್ತೀಯ, ನಿನ್ ಹೆಂಡತಿನ ಮಾತನಾಡ್ತೀಯ, ನಿನ್ ಫ್ರೆಂಡ್ಸ್ ನ ಮಾತನಾಡ್ತೀಯ, ನೀನ್ ಓಡಾಡ್ತಿದ್ ಜಾಗದಲ್ಲಿ ಓಡಾಡ್ತೀಯ, ಹಳೆ ನೆನಪುಗಳನ್ನ ಮಾಡ್ಕೋತೀಯ. ಇದು ಎಂತಹ ಅಂತರ್ಪಿಶಾಚಿಯ ಜೀವನ ನೀನ್ ನಡೆಸ್ಬೇಕಾಗತ್ತೆ. ಸತ್ತ ತಕ್ಷಣ ಮುಂದಿನ ಲೋಕಗಳ ಪ್ರಯಾಣ ಸುಗಮವಾಗ್ಬೇಕಂದ್ರೆ ಇಲ್ಲಿ ಕಟ್ಕೊಂಡಿರೋ ಕಂತೆಗಳನ್ನೇನ್ ಮಾಡ್ಬೇಕು? ವಿಸರ್ಜಿಸಬೇಕು. ಒಂದು ಸುಂದರವಾದ ವಾಕ್ಯ ಇದೆ, ಅದನ್ನ ನಾನು ಇತ್ತೀಚೆಗೆ ನನ್ನ ಡಿಸ್ಪ್ಲೇ ಪ್ರೊಫೈಲ್ ನಲ್ಲಿ ಅದನ್ನ ಹಾಕೊಂಡಿದ್ದೀನಿ. ನನಗೆ ಯಾಕೋ ಅದು ಬಹಳ ಆಕರ್ಷಕ ಅನ್ನಿಸ್ತು. ಹೀಗೆ ಯಾವುದೋ ಪುಸ್ತಕ ಓದುವಾಗ ಸಿಕ್ತು. ಕನೆಕ್ಟೆಡ್ ಟು ಆಲ್, ಅಟ್ಯಾಚ್ ಟು ನಿಲ್. ಕನೆಕ್ಟೆಡ್ ಟು ಆಲ್, ಅಟ್ಯಾಚ್ ಟು ನಿಲ್. ನೋಡಿ ಎಷ್ಟು ಸುಂದರವಾಗಿದೆ. ಎಲ್ಲದಕ್ಕೂ ಕನೆಕ್ಟ್ ಆಗಿದ್ದೇನೆ, ಆದ್ರೆ ಯಾರಿಗೂ ಅಂಟ್ಕೊಂಡಿಲ್ಲ. ಎಲ್ರಿಗೂ ಕನೆಕ್ಟ್ ಆಗಿದ್ದೀನಿ, ಯಾರಿಗೂ ಅಟ್ಯಾಚ್ಮೆಂಟ್ ಅಂದ್ರೆ ಅದೊಂಥರ ಬಂಧನ. ಅದು ಕನೆಕ್ಟೆಡ್ ಅಂದ್ರೆ ನಾನು ಸೇರಿದ್ದೇನೆ, ಎಲ್ಲರ ಜೊತೆ ಸೇರಿದ್ದೇನೆ, ಏಕತ್ವದ ಭಾವವನ್ನ ಅನುಭವಿಸ್ತೇನೆ, ಎಲ್ಲರೂ ನನ್ನವರು ಅನ್ನುವಂಥ ಭಾವನೆ ನನ್ನಲ್ಲಿದೆ. ಆದ್ರೆ ನಾನು ಯಾರಿಗೂ ನಾನು ಅಂಟಿಕೊಂಡಿಲ್ಲ, ಯಾರಿಗೂ ಅಂಟ್ಕೊಂಡಿಲ್ಲ, ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಎಷ್ಟು ಕಷ್ಟ ಆಗುತ್ತಾ ಅಂತ ಜೀವನ ನಡೆಸೋದು. ಮಂಕುತಿಮ್ಮನ ಕಗ್ಗದಲ್ಲಿ ಒಂದ್ ಕಡೆ ಡಿ ಗುಂಡಪ್ಪನವ್ರು ಹೇಳ್ತಾರೆ, ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಂಗಿ ಸಹವಾಸಿ ಮಂಕುತಿಮ್ಮ. ತಾಕನೊಂದನು ಯೋಗಿ, ಯಾವುದು ನನಗ್ ಬೇಕು ಅನ್ನಲ್ಲ. ನೂಕನೊಂದನು ಜಗದಿ, ಇದು ನನಗ್ ಬೇಡ ಅಂತಲೂ ಅನ್ನಲ್ಲ. ಯಾವುದು ಬೇಕು ಅಂತಲೂ ಅನ್ನಲ್ಲ, ಯಾವುದು ಬೇಡ ಅಂತಲೂ ಅನ್ನಲ್ಲ. ಏಕಾಂಗಿ ಸಹವಾಸಿ. ಏಕಾಂಗಿ ಸಹವಾಸಿ ಅಂದ್ರೆ ಅವನ ಆತ್ಮ ಸಹವಾಸದಲ್ಲಿ ಅವನಿರ್ತಾನೆ, ಸದಾ ಆತ್ಮ ನೆಲೆಯಲ್ಲಿ ಅವನಿರ್ತಾನೆ. ಏಕಾಂಗಿ ಸಹವಾಸಿ ಮಂಕುತಿಮ್ಮ. ಅದು ಯೋಗ ಜೀವನ, ಸುಲಭವಾದಂತ ಜೀವನ ಅಲ್ಲ. ನಾನ್ ನಿಮ್ ಜೊತೆ ಮಾತನಾಡ್ತಿರೋದೆಲ್ಲನೂ ಬಹಳ ಕಠಿಣವಾದ ಮಾರ್ಗ. ಆದ್ರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದಾದ್ರೆ ನಾವು ಕಠಿಣ ಮಾರ್ಗವನ್ನ ಪ್ರವೇಶ ಮಾಡ್ಲೇಬೇಕು. ನಾನ್ ಕಂಫರ್ಟ್ ಝೋನ್ ನಲ್ಲಿ ಇರ್ತೀನಿ ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ. ಆದ್ರಿಂದ ಅವ್ರು ಹೇಗ್ ಬದುಕ್ತಾರೆ ಅಂದ್ರೆ ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ. ಜಗತ್ತಿನ ಯಾವ ಸಂದರ್ಭವಾಗಲಿ ನಮ್ಮನ್ನು ಕಟ್ಟಿ ಹಾಕೋದಿಲ್ಲ. ನಾವು ಅನ್ಕೊಂಡಿದೀವಿ ಈ ಜಗತ್ತಿನಲ್ಲಿ ಬದುಕಬೇಕು ಅಂತಂದ್ರೆ, ಈ ಜಗತ್ತೆಂತ ಸ್ಥಳ ಅಂದ್ರೆ ಪ್ರತಿಯೊಂದು ಇಲ್ಲಿ ನಮ್ಮನ್ನು ಕಟ್ಟಿ ಹಾಕ್ಬಿಡುತ್ತೆ. ನಾವೇನ್ ಮಾಡೋದು? ನಾವು ಹೇಗೋ ಭ್ರಮೆಗೆ ಸಿಕ್ಕಾಕೊಂಡ್ ಬಿಡ್ತೀವಿ. ಪ್ರತಿಯೊಂದಕ್ಕೂ ನಾವು ಅಂಟ್ಕೊಂಡ್ ಬಿಡ್ತೀವಿ. ಅದು ನಮ್ಮನ್ನು ಅಂಟಿಸ್ಕೊಂಡು ಬಿಡುತ್ತೆ. ಖಂಡಿತ ಇಲ್ಲ. ನೋಡಿ, ನೋಡಿ, ಹಣ ಅನ್ನೋ ಒಂದೇ ಒಂದು ಪದಾರ್ಥವನ್ನು ತಗೊಂಡು ಹಣಕ್ಕೆ ನಮ್ಮನ್ನ ಸೇರ್ಬೇಕು, ನಮ್ಮಿಂದ ದೂರವಾಗಬೇಕು ಎಂಬ ಬಯಕೆ ಏನು ಅದಕ್ಕಿರಲ್ಲ. ಅದೇನಕ್ಕೆ ನಮ್ಮನ್ನು ಕಟ್ಟಾಕುತ್ತೆ? ಆ ಹಣ ಕಟ್ಟಾಕೊಂಡಿರೋರು ಯಾರು? ಹಣದ ಬಯಕೆ ಇರೋದು ನಮ್ಮಲ್ಲಿ. ಹಣ ದಿಟವಾದದ್ದು, ಹಣ ಗಟ್ಟಿಯಾದದ್ದು, ಅದರಿಂದ ಸುಖ ಸಿಕ್ಕತ್ತೆ, ಅದರಿಂದ ಮರ್ಯಾದೆ ಸಿಕ್ಕತ್ತೆ ಎಂಬ ಕಲ್ಪನೆಗಳನ್ನ ನಾನು ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದೀನಿ. ನನ್ನ ಮನಸ್ಸು ಹೇಳುತ್ತೆ, ಅಪ್ಪ ಹಣ ಸಂಪಾದಿಸ್ಬಿಡು, ನಿನ್ನ ವೃದ್ಧಾಪ್ಯದಲ್ಲಿ ಯಾರು ನೋಡ್ಕೋತಾರೋ ಯಾರು ನೋಡ್ಕೊಳ್ಳೋದಿಲ್ವೋ ನಿನ್ನ ಹಣ ನಿನ್ನನ್ನ ಕಾಪಾಡುತ್ತೆ. ಇದು ಹೇಳ್ತಿರೋದು ಯಾವ್ದು? ಮನಸ್ಸು. ಅವಧೂತರಂಗ್ ಬದುಕಲ್ಲ. ಅವರು ಆ ಹೊತ್ತಿಗೆ ಬದುಕ್ತಾರೆ. ಮುಂದಿನ ಹೊತ್ತಿನ ಬಗ್ಗೆ ಕೂಡ ಅವ್ರ ಆಲೋಚನೆ ಮಾಡಲ್ಲ. ಸಿಕ್ಕಿದ್ರೆ ತಿಂತಾರೆ, ಸಿಕ್ಲಿಲ್ವಾ ಆರಾಮಾಗಿ ಉಪವಾಸ ಮಾಡ್ತಾರೆ. ಅದು ಎಂತಹ ಜೀವನ ಅಂದ್ರೆ, ನಾ ಹೇಳಿದ್ನಲ್ಲ ಆಗ್ಲೇ, ದ್ವಂದ್ವಾತೀತರು. ಅವರು ಇಂದ್ರಿಯಗಳನ್ನ ಗೆದ್ದವರು, ದೇಹಾಭಿಮಾನವನ್ನ ಗೆದ್ದವರು. ದೇಹ ಭಾವ ಅವರಲ್ಲಿಲ್ಲ, ಪ್ರಾಣ ಭಾವ ಅವರಲ್ಲಿಲ್ಲ, ಪ್ರಪಂಚ ಭಾವವೂ ಅವರಲ್ಲಿಲ್ಲ. ಪ್ರಪಂಚದಲ್ಲೇ ಇದ್ರೂ ಪ್ರಪಂಚ ಕಂಡುಕೊಂಡಿರೋದಿಲ್ಲ. ಅವಧೂತ ಇಸ್ ಎ ಪರ್ಸನ್ ಹೂ ಲಿವ್ಸ್ ಇನ್ ದ ವರ್ಲ್ಡ್, but the world doesn't live in him. He lives in the world. ಪ್ರಪಂಚದಲ್ಲಿ ಬದುಕ್ತಾನೆ, ಆದ್ರೆ ಪ್ರಾಪಂಚಿಕತೆ ಅವನ ಮನಸ್ಸನ್ನ ಪ್ರವೇಶ ಮಾಡ್ಲಿಕ್ಕೆ ಬಿಟ್ಟಿರಲ್ಲ ಅಂತ. ಮನಸ್ಸಿನಲ್ಲಿ ಪ್ರಾಪಂಚಿಕತೆ ಇರೋದಿಲ್ಲ, ಆತ ಪ್ರಪಂಚದಲ್ಲಿ ಬದುಕಿದ್ರು ಸಹ. ಅಂದ್ರೆ ಇವರು ಒಂದು ರೀತಿ ಸ್ವೇಚ್ಛಾಚಾರಿಗಳು, ಸ್ವತಂತ್ರರು, ಯಾವುದಕ್ಕೂ ಅವ್ರು ಅಂಟ್ಕೊಳ್ಳೋದಿಲ್ಲ.
ಅವಧೂತನಿಗೆ ಬೇಕು ಎಂಬುದಿಲ್ಲ, ಬೇಡವೆಂಬುದಿಲ್ಲ. ಅವಧೂತ ಗೀತಾ ಎಂಬ ಗ್ರಂಥ ಹಿಂದೂ ಮತದ ಒಂದು ಸಂಸ್ಕೃತ ಗ್ರಂಥ. ಇದರ ಅರ್ಥ ಏನ್ ಗೊತ್ತಾ? ಮುಕ್ತಾತ್ಮನ ಗೀತೆ. ಅವಧೂತ ಅಂದ್ರೆ ಮುಕ್ತಾತ್ಮ, ಅಂದ್ರೆ ಅವನ ಆತ್ಮ ಏನಾಗಿದೆ? ಈ ಪ್ರಾಪಂಚಿಕತೆಯಿಂದ ಮುಕ್ತವಾಗಿದೆ. ಪ್ರಪಂಚದಲ್ಲೇ ಇದ್ರೂ ಯಾವುದಕ್ಕೂ ಅಂಟಿಕೊಳ್ಳದೆ ಮುಕ್ತವಾಗಿ, ನಿರ್ಲಿಪ್ತವಾಗಿ, ಸುಖವಾಗಿ, ಆನಂದವಾಗಿ ಬದುಕೋದಿದೆಯಲ್ಲ, ಬಹಳ ಕಷ್ಟ. ಅಪರೂಪಕ್ಕೆ ಕೆಲವರನ್ನ ನಾವು ಕಾಣಬಹುದು. ನಮ್ಮ ಮೂಡ್ನ ಗಮನಿಸಿ ನೋಡಿ. ಒಂದು ಕ್ಷಣ ಇದ್ದಂಗೆ ನಮ್ಮ ಮೂಡು, ಇನ್ನೊಂದು ಕ್ಷಣ ಇರೋದಿಲ್ಲ. ಬೆಳಿಗ್ಗೆ ಇದ್ದಂಗೆ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದಂಗೆ ಸಂಜೆ ಇರಲ್ಲ, ಸಂಜೆ ಇದ್ದಂಗೆ ರಾತ್ರಿ ಇರಲ್ಲ. ಎಷ್ಟು ಚೇಂಜ್ ಆಗ್ತಾ ಇರ್ತದೆ. ಯಾಕದ್ ಚೇಂಜ್ ಆಗುತ್ತೆ ಗೊತ್ತಾ? ಮನಸ್ಸು ನಮ್ಮನ್ನ ಆಟ ಆಡಿಸ್ತಾ ಇದೆ, ನಾವು ಆಟ ಆಡ್ತಾ ಇದ್ದೀವಿ. ನಾವು ಮನಸ್ಸಿನ ಗುಲಾಮರಾಗ್ಬಿಟ್ಟಿದೀವಿ. ಇವರು ಮನಸ್ಸಿಗೆ ಅತೀತವಾಗಿ ಬದುಕ್ತಿರೋದ್ರಿಂದ ಅವರು ಸ್ವತಂತ್ರರಾಗ್ಬಿಟ್ಟಿದ್ದಾರೆ. ಮನಸ್ಸು ಕುಣಿಸ್ದಂಗೆ ಕುಣಿಯೋದಿಲ್ಲ. ಅದಕ್ಕೆ ಅವಧೂತ ಗೀತಾನ ಮುಕ್ತಾತ್ಮನ ಗೀತೆ ಅಂತ ಕರೀತಾರೆ. ಈ ಗ್ರಂಥದ ಶ್ಲೋಕಗಳು ಅದ್ವೈತದ ಸಾರ ಸಂಗ್ರಹ. ನಿಮಗೆ ಅಧ್ಯಾತ್ಮದಲ್ಲಿ 3 ವಿಭಾಗಗಳಿದೆ, ಕೇಳಿರ್ಬೋದು. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ. ಅದ್ವೈತ ಅನ್ನೋದು ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ಒಂದು ಉನ್ನತ ಅಧ್ಯಾತ್ಮ ತತ್ವಬೋಧೆ. ಥಿಯೋಸಾಫಿಕಲ್ ಸೊಸೈಟಿ preaches you ಅದ್ವೈತಿಸಂ. ಥಿಯೋಸಫಿ, ತತ್ವಜ್ಞಾನ, ಅದ್ವೈತ ತತ್ವಜ್ಞಾನ. ಮಾನಿಸಂ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಓಕೆ. ದ್ವೈತ, ಅದ್ವೈತ ಅಂದ್ರೆ ಏನು? ನಾನು ನನ್ನ ದೇವರು ಇಬ್ರು ಒಂದೇ. ನಮ್ಮಿಬ್ಬರ ನಡುವೆ ಯಾವ ಭೇದವೋ ಇದು ಕೊನೆಯಲ್ಲಿ ಹೋಗುವಂತ ಭೇದ. ನಾನಿಲ್ಲಿ ಕುಳಿತುಕೊಂಡು ಮಾತನಾಡೋದು ಬಹಳ ಸುಲಭ, ಆದ್ರೆ ಅದನ್ನ ಅರಿವಿಗೆ ತಂದುಕೊಂಡು ಆ ಮಟ್ಟದ ಬುದ್ಧಿ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ಆ ಪ್ರಜ್ಞೆಯಲ್ಲಿ ನೆಲೆಸೋದು ಇದೆಯಲ್ಲ, ಅದು ಬೇರೆ ಮಾತು. ಕುಳಿತುಕೊಂಡು ಮಾತನಾಡೋದು ಬೇರೆ ಮಾತು, ಆ ಅನುಭವವೇ ಬೇರೆ ಮಾತು. ಅನುಭವ ಎರಡು ಬೇರೆ ಮಾತು ಅಂತ ಅದ್ವೈತವನ್ನ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ತತ್ವ ಬೋಧಿಸುತ್ತೆ. ದ್ವೈತ ಅನ್ನೋದು ಪರಮಾತ್ಮ ದೊಡ್ಡ ಜ್ವಾಲೆಯಾದ್ರೆ ನಾನು ಆತನ ಒಂದು ಪ್ರತಿಬಿಂಬ, ಆತ ಒಂದು ಜ್ಯೋತಿ ಆದ್ರೆ ನಾನೊಂದು ಪ್ರತಿಬಿಂಬ, ನಾನು ಬಿಂಬ ಅನ್ನುವಂತಹ ಪದವನ್ನ ಜಾಸ್ತಿ ಬಳಸ್ತೀನಿ. ಓಕೆ, ನಾನೊಂದು ಬಿಂಬ, ಪರಮಾತ್ಮನೇ ಬೇರೆ, ನಾನೇ ಬೇರೆ, ಆದ್ರೆ ನಾನು ಪರಮಾತ್ಮನ ಒಂದು ಬಿಂಬ, ಒಂದು ಅಂಶ ಅಷ್ಟೇ. ಇದು ದ್ವೈತ. ವಿಶಿಷ್ಟಾದ್ವೈತ ಅನ್ನುವಂಥದ್ದು ಅದ್ವೈತವನ್ನು ಹೇಳುತ್ತೆ. ಅದು ಅದ್ವೈತವೇ. ಅದು ವಿಶಿಷ್ಟಾದ್ವೈತವೂ ಅದ್ವೈತವೇ. ಆದರೆ ಅದರ ಬೋಧನೆಯಲ್ಲಿ ಒಂದು ಸೂಕ್ಷ್ಮ ದ್ವೈತಕ್ಕೆ ಸಹ ಅವಕಾಶ. ಅದು ರಾಮಾನುಜಾಚಾರ್ಯರು ಬೋಧಿಸಿದ್ದು, ಬಸವಣ್ಣನವರು ಬೋಧಿಸಿದ್ದು. ವಚನ ಸಾಹಿತ್ಯವೆಲ್ಲ ವಿಶಿಷ್ಟಾದ್ವೈತವೇ. ವಚನ ಸಾಹಿತ್ಯ ಪೂರ್ತಿ ವಿಶಿಷ್ಟಾದ್ವೈತ. ಶರಣರು ವಿಶಿಷ್ಟಾದ್ವೈತವನ್ನೇ ಫಾಲೋ ಮಾಡಿದ್ದಾರೆ. ಇರ್ಲಿ, ಇದರಲ್ಲಿ ಈ ಅವಧೂತರು ಅವಧೂತರಿಗೆ ಸಂಬಂಧಪಟ್ಟಂತಹ ಅವಧೂತ ಗೀತ ಅದ್ವೈತದ ಸಾರ ಸಂಗ್ರಹವೇ ಆಗಿದೆ. ಈ ಅವಧೂತ ಗೀತವನ್ನ ನೀಡಿದವರು ದತ್ತಾತ್ರೇಯ ಸ್ವಾಮಿಗಳು. ಯಾರಿಗೆ ನೀಡಿದ್ರು ಅದನ್ನ? ಪರಶುರಾಮರಿಗೆ. ವಿಷ್ಣುವಿನ ಒಂದು ಅವತಾರ ಪರಶುರಾಮ. ಯಾರು ಈ ಪರಶುರಾಮರು? ಪರಶುರಾಮರು ಮತ್ಯಾರು ಅಲ್ಲ, ನಾನು ಆಗ್ಲೇನೆ ಹೇಳಿದೆ ನಿಮಗೆ. ಪರಶುರಾಮರಿಗೆ ಈ ಒಂದು ಉಪದೇಶವನ್ನು ನೀಡ್ತಾರೆ ಇವರು ಅಂತ. ಅವರು ಜಮದಗ್ನಿಯ ಮಗ. ಇಲ್ಲಿ ಈ ಅವಧೂತರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಪ್ರಸಂಗ ಬರುತ್ತೆ. ಅದನ್ನ ಹೇಳಿ ನಾನು ಆ ಒಂದು ಸಾರಾಂಶವನ್ನ 1-2 ವಾಕ್ಯಗಳಲ್ಲಿ ತಿಳಿಸ್ತೇನೆ. ಜಮದಗ್ನಿಯ ಮಗನಾದ ಪರಶುರಾಮನನ್ನ ಭಾರ್ಗವರಾಮ ಅಂತ ಕರೀತಾ ಇದ್ದರು. ಆ ಭಾರ್ಗವರಾಮನ ತಂದೆ ಜಮದಗ್ನಿಯನ್ನ ಮಾಹಿಷ್ಮತಿ ರಾಜ್ಯದ ಕಾರ್ತವೀರ್ಯ ಅನ್ನುವಂತಹ ಒಬ್ಬ ರಾಜ ಕೊಂದು ಹಾಕ್ತಿರ್ತಾನೆ.
ಜಮದಗ್ನಿ ಮಹರ್ಷಿ, ಆತನ ಹೆಂಡತಿಯ ಹೆಸರೇ ರೇಣುಕ. ಜಮದಗ್ನಿ ಕೋಪದಿಂದ ಪರಶುರಾಮನಿಗೆ ಹೇಳ್ತಾನೆ, ಕೊಲ್ಲು ನಿನ್ನ ತಾಯಿಯನ್ನ ಅಂತ. ಸಿಟ್ಟಿಗೆದ್ದು ಪರಶುರಾಮ ತಾಯಿಯನ್ನ ಕೊಲ್ಲಾಕ್ಬಿಡ್ತಾನೆ. ಇರ್ಲಿ, ಅದೊಂದು ಕತೆ. ಅದರಲ್ಲೊಂದು ಸತ್ಯವು ಅಡಗಿದೆ, ಇರ್ಲಿ, ಅದು ಮತ್ತೆ ವಿಚಾರ ಮಾಡಿ. ಈ ಜಮದಗ್ನಿಯ ಮಗನಾದಂತಹ ಪರಶುರಾಮನ ಸಂಗತಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಜಮದಗ್ನಿಯನ್ನ ಕಾರ್ತವೀರ್ಯ ಅನ್ನುವಂತಹ 1000 ಬಾಹುಗಳು, ಅಂದ್ರೆ 1000 ಕೈಗಳನ್ನ ಹೊಂದಿದ್ದ ಒಬ್ಬ ಕ್ಷತ್ರಿಯ ರಾಜ ಕೊಂದಾಕ್ಬಿಡ್ತಾನೆ. ಪರಶುರಾಮನಿಗೆ ಬಹಳ ಸಿಟ್ಟುಂಟಾಗುತ್ತೆ. ಸೇಡಿನಿಂದ ಆತ ಏನ್ ಮಾಡ್ತಾನೆ, ಭೂಮಂಡಲವನ್ನೆಲ್ಲ ಸುತ್ತಾಕ್ತಾನೆ, ಕೈಯಲ್ಲಿ ಕೊಡಲಿಯನ್ನ ಇಟ್ಕೊಂಡು ಕ್ಷತ್ರಿಯರನ್ನೆಲ್ಲ ಅಳಿಸಿ ಹಾಕಿಬಿಡ್ತೇನೆ ನಾನು ಅಂತ. 100,000 ಸಾವಿರಾರು ರಾಜರನ್ನ ಕೊಂದಾಕ್ಬಿಡ್ತಾನೆ. ಮಹಾಬಲಶಾಲಿ ಆತ. ಆದರೆ ಒಮ್ಮೆ ದಶರಥನ ಮಗನಾದ ರಾಮನನ್ನ ಎದುರಿಸಬೇಕಂತೆ. ಆಗ ಪರಶುರಾಮ ಸೋಲನ್ನು ಹೋಗ್ತಾನೆ. ಅಲ್ಲಿವರೆಗೂ ಆತ ಸೋಲನ್ನ ಕಾಣ್ಲೇ ಇಲ್ಲ. 100,000 ಸಾವಿರಾರು ರಾಜರನ್ನ ಬಲಿ ತಗೊಂಡ್ಬಿಡುತ್ತೆ ಆತನ ಕೊಡಲಿ. ರಾಮನನ್ನ ಕಂಡು ಆತ ಸೋತಾಗ ರಾಮನೊಡನೆ ಆತನಿಗೆ ಬಹಳ ಪಶ್ಚಾತ್ತಾಪ ಆಗುತ್ತೆ. ಋಷಿ ಪುತ್ರನಾದ ನಾನು ಎಷ್ಟು ಪ್ರಾಣಗಳನ್ನ ಬಲಿ ತಗೊಂಡ್ಬಿಟ್ಟೆ. ಪಶ್ಚಾತ್ತಾಪ ಪಟ್ಟ ಮನಸ್ಸು ತಲ್ಲಣಗೊಳ್ಳುತ್ತೆ. ಬಹಳ ದೂರಕ್ಕಿಡತಾನೆ, ಬಹಳ ಖೇದ ಉಂಟಾಗುತ್ತೆ. ಎಂತಹ ಪ್ರಮಾದವನ್ನ ನಾನು ಮಾಡಿಬಿಟ್ಟೆ ಅಂತ ಆತ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ದುಗುಡದಿಂದ ದಾಪುಗಾಲ್ ಹಾಕ್ತಾ ಮುಂದೆ ಹೋಗ್ತಾ ಇದ್ರೆ ಒಬ್ಬ ವ್ಯಕ್ತಿ ಕಾಣ್ತಾನೆ ದೂರದಲ್ಲಿ. ಪರಶುರಾಮ ಸಹ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ ಕೆಲವು ಕಡೆ. ಇರ್ಲಿ, ಅಂತ ಪರಶುರಾಮ ಎಂತಹ ದೂರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಎಷ್ಟು ಹಿಂಸೆಯನ್ನ ಮಾಡ್ಬಿಟ್ಟಿದ್ದಾನೆ ಅಂತ ವ್ಯಕ್ತಿ ಚಡಪಡಿಸುತ್ತಾ ಹೋಗ್ತಾ ಇದ್ರೆ ಒಬ್ಬ ಬೆತ್ತಲೆಯಾಗಿರುವ ವ್ಯಕ್ತಿ ಸಿಗ್ತಾನೆ ಕಾಡಲ್ಲಿ. ಮೈಯೆಲ್ಲ ಕೆಸರಿನಿಂದ ತುಂಬ ಹೋಗಿದೆ. ಆತನ ಶರೀರ ಮದಿಸಿದ ಆನೆಯಂತೆ ಕಾಣ್ತಾ ಇದೆ. ತಲೆ ಕೂದಲೆಲ್ಲ ಕೆದರು ಬಿಟ್ಟಿದೆ. ಶರೀರವೆಲ್ಲ ಧೂಳು ತುಂಬಿಕೊಂಡಿದೆ. ಹುಚ್ಚನಂತೆ ಆಡ್ತಾ ಇದ್ದಾನೆ. ಆದ್ರೆ ಮುಖವನ್ನ ನೋಡಿದ್ರೆ ಮಹಾತ್ಮನಂತೆ ಕಾಣಿಸುತ್ತಿದ್ದಾನೆ. ಇದು ಅವಧೂತರ ಲಕ್ಷಣ. ಶಿರ್ಡಿ ಸಾಯಿಬಾಬಾ ಅವರ ಫೋಟೋಗಳನ್ನು ನೋಡಿ, ಕೆಲವು ಫೋಟೋಗಳನ್ನ ಕ್ಲಿನಿಕಲ್ ಫೋಟೋ ಇದೆ ರಿಸೆಪ್ಷನ್. ಅವರ ವೇಷ, ಅವರ ಭೂಷಣ, ಅವರ ಮುಖಚರ್ಯೆ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ವೇಷಭೂಷಣವನ್ನೆಲ್ಲ ನೋಡಿದ್ರೆ ದೊಡ್ಡ ಹುಚ್ಚರೇನೋ ಇವರು ಅಂತ ಅನಿಸುತ್ತೆ. ಅವರ ಮುಖವನ್ನು ನೋಡಿದ್ರೆ ಎಂತಹ ತೇಜಸ್ಸು, ಎಂತಹ ಕಾಂತಿ ಕಾಣಿಸುತ್ತೆ. ಅವನ ಮುಖದಲ್ಲಿ ಕಳೆ ದಟ್ಟವಾಗಿ ಕಾಣಿಸ್ಕೊಳ್ತಾ ಇದೆ. ಉರಿಯುವ ಬೆಟ್ಟದಂತೆ ಹೊಳಿತಾ ಇದ್ದಾನೆ. ಯಾರೋ ಈ ವ್ಯಕ್ತಿ, ಏನೋ ಈ ವ್ಯಕ್ತಿ ವಿಚಿತ್ರವಾಗಿ ಕಾಣಿಸ್ತಿದ್ದಾನೆ. ಇದನೇನು ಹುಚ್ಚನ, ಜ್ಞಾನಿಯ? ಇವನ ತೇಜಸ್ಸನ್ನ ನೋಡಿದರೆ ಎಂತಹ ಮಹಾತ್ಮನೋ ಈತ ಅನ್ಸುತ್ತೆ. ನಡವಳಿಕೆಯನ್ನ ನೋಡಿದ್ರೆ ಬಹಳ ವಿಪರೀತವಾಗಿ ಕಾಣಿಸ್ತದೆ. ಒಳಿತು ಕೆಡುಕು ಎರಡೂ ಕೂಡಿಕೊಂಡಿದೆ. ಹುಚ್ಚನಾದ್ರೆ, ಕೆಡುಕನಾದ್ರೆ ಇಷ್ಟು ಕಳೆ, ಇಷ್ಟು ಕಾಂತಿ ಮುಖದಲ್ಲಿ ಹೇಗಿದೆ? ಈತ ಎಲ್ಲೋ ವೇಷವನ್ನ ತಳೆದ ಮಹಾಪುರುಷನಿರಬಹುದು. ಅಂದ್ರೆ ಇಂತಹ ವಿಚಿತ್ರ ವೇಷದ ಒಳಗೆ ಹುದುಗಿರುವ ಮಹಾಪುರುಷನೇ ಆಗಿರ್ಬೇಕು ಈತ ಅಂತ ಆತನ ಬಳಿ ಹೋಗಿ ಪರಶುರಾಮರು ಕೇಳ್ತಾರೆ, ನೀನಾರು, ಇದ್ಯಾಕೆ ಹೀಗಿರುವೆ ಅಂತ ಕೇಳ್ತಾನೆ. ಒಡನೆಯೇ ತಕ್ಷಣವೇ ಆ ವ್ಯಕ್ತಿ ಓಡ್ ಹೋಗ್ಬಿಡ್ತಾನೆ. ಅವಧೂತರೆಲ್ಲ ಹೀಗೆ, ಅವರಿಗೆ ಜನರ ಮಧ್ಯೆ ಇರೋದು ಅಷ್ಟಾಗಿ ಇಷ್ಟ ಆಗಲ್ಲ. ಬಹಳಷ್ಟು ಅವಧೂತರು ದೂರದಲ್ಲಿರ್ತಾರೆ, ಜನರ ಜೊತೆ ಹೆಚ್ಚಾಗಿ ಸೇರಲ್ಲ. ಓಡಿ ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ಪರಶುರಾಮರಿಗೆ ಕಲ್ಲುಗಳನ್ನ ಎತ್ಕೊಂಡು ಹೋಗಿದ್ದಾನೆ. ಗಟ್ಟಿಯಾಗಿ ನಗತಾ ಹುಚ್ಚನಂತೆ ಮಾತನಾಡ್ಕೊಳ್ತಾ ಇದ್ದಾನೆ. ಪರಶುರಾಮನು ಬಿಡ್ಲಿಲ್ಲ. ಅವನನ್ನ ಹೋಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಮತ್ತೆ ಅವನನ್ನ ಪರೀಕ್ಷಿಸಲು ಆ ವ್ಯಕ್ತಿಯನ್ನು ಮನ ಬಂದಂತೆ ಬೈತಾನೆ ಪರಶುರಾಮ. ಏನೋ ಟ್ರೈ ಮಾಡಿ ನೋಡೇ ಬಿಡೋಣ, ನಾನ್ ಬೈದ್ರೆ ಇವನು ನಮ್ಮಂತ ಮನುಷ್ಯನೇ ಆದ್ರೆ ಏನ್ ಮಾಡ್ತಾನೆ, ವ್ಯಗ್ರನಾಗ್ತಾನೆ, ಕೋಪೋದ್ರಿಕ್ತನಾಗ್ತಾನೆ ಅಂತ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಬೈತಾನೆ. ಅವನ ಬೈಗುಳವನ್ನೆಲ್ಲ ಕೇಳಿಸಿಕೊಂಡ್ರು
ಆ ವ್ಯಕ್ತಿ ಸಮಾಧಾನದಿಂದ, ಅವನಲ್ಲಿ ಒಂದು ಸ್ವಲ್ಪ ಸಹ ಚಿತ್ತ ವೃತ್ತಿಯೇ ಇಲ್ಲ. ಇವನು ಮಹಾಪುರುಷನೇ, ಇಂಥ ಸಾಮಾನ್ಯ ಮನುಷ್ಯ ಅಲ್ಲ. ಸಾಮಾನ್ಯ ಮನುಷ್ಯನಾಗಿದ್ರೆ ನನ್ ಬೈಗಳ ಕೇಳಿ ತಿರುಗಿ ನನ್ನ ಮೈ ಮೇಲೆ ಬಿದ್ದ್ಬಿಡ್ತಿದ್ದ ಅವನು. ಅಂದ್ರೆ ಇಷ್ಟು ಪ್ರಸನ್ನ ಚಿತ್ತನಾಗೆ ಇದ್ದಾನೆ ಅಂದ್ರೆ ಈತ ವೇಷ ಹಾಕೊಂಡಿರುವಂತ ಒಬ್ಬ ಮಹಾಪುರುಷ ಅಂತ ಅನ್ನಿಸ್ತು. ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ಪರಶುರಾಮನನ್ನ ಆ ವ್ಯಕ್ತಿ ಕೇಳ್ತಾನೆ, ಅಪ್ಪ ನೀನು ಯಾರು ಅಂತ ನನ್ನನ್ನ ಕೇಳ್ದೆ ಅಲ್ವಾ? ನೀನ್ ನನ್ನನ್ನು ಕೇಳ್ದೆ ನೀನ್ ಯಾರು ಅಂತ. ನೀನು ಎಂಬುದು ನಿನಗೆ ತಿಳಿದಿದ್ದರೆ ಅದರ ವಿಚಾರ ನನ್ನನ್ನ ಕೇಳಬೇಕಾದ ಅಗತ್ಯ ಏನು? ನೀನು ಎಂಬುದು ನಿನಗೆ ತಿಳಿದಿದ್ದರೆ ಅದನ್ನ ನೀನು ನನಗೆ ಕೇಳಬೇಕಾದ ವಿಚಾರವಾದರೂ ಅಗತ್ಯವಾದರೂ ಏನು? ನನ್ನ ಮೈಯನ್ನ ನೋಡಿ ನೀನು ಎಂದು ನೀನು ಬಗೆದೆಯಾದರೆ, ನನ್ನ ಮೈಯನ್ನ ಕಂಡು ನೀನು ಅಂತ ನನ್ನನ್ನ ಬಗೆದೆಯಾಗಿದ್ರೆ ಒಳಗಿರುವ ಚೈತನ್ಯ ನಿನ್ನ ಕಣ್ಣಿಗೆ ಕಾಣಲಿಲ್ಲ, ನಿನಗೆ ಆತ್ಮಜ್ಞಾನವಿರದು ಅಂತ ಸ್ಪಷ್ಟವಾಯ್ತು. ನೋಡಿ ತಿಳ್ಕೊಳ್ಳೋ ವಸ್ತು ಅಲ್ಲಪ್ಪ ನಾನು. ಇದು ಅವಧೂತರ ಲಕ್ಷಣ. ಅವಧೂತ ಈಸ್ ನಥಿಂಗ್ ಬಟ್ ಎ ಫ್ಲಿಕರ್ ಆಫ್ ಲೈಟ್. ಅದು ಜ್ಯೋತಿ ಸ್ವರೂಪ. ನೀನು ತಿಳ್ಕೊಳ್ಳಿಕ್ಕೆ ನಾನು ಈ ದೇಹ ಅಲ್ಲಪ್ಪ, ನನ್ನ ಶರೀರವನ್ನೇ ನೋಡಿ ನೀನು ಪ್ರಶ್ನೆ ಕೇಳಿದೆ ಅಂತ ಅನ್ಕೋ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನೀನು ಯಾರು ಎಂಬ ಪ್ರಶ್ನೆಗೆ ಉತ್ತರ ದೇಹ ಎಂದಷ್ಟೇ. ದೇಹವನ್ನು ಏನೆಂದು ಹೇಳಲಿ? ನನ್ ಶರೀರ ನೋಡಿ ನೀನ್ ಯಾರು ಅಂತ ಕೇಳೋದಾದ್ರೆ ಈ ಶರೀರವನ್ನ ನಾನು ಏನಂತ ಕೇಳಲಿ? ಈ ಶರೀರ ಒಂದು ಸಂಕೇತ ಅಷ್ಟೇ. ಈ ಶರೀರ ಒಂದು ಸಂಕೇತ. ಇಟ್ ಈಸ್ ಅ ಸಿಂಬಲ್ ಆಫ್ ದಿ ಸೋಲ್. ಇಟ್ ಈಸ್ ನಾಟ್ ದ ಸೋಲ್, ಇಟ್ ಈಸ್ ಮಿಯರ್ಲಿ ಎ ಸಿಂಬಲ್. ದೇಹವೆಂಬುದು ಅನೇಕ ವಿವರಗಳ ಸಂಘಾತ. ದೇಹವೆಂಬ ಸಂಜ್ಞೆಗೆ ಇದು ಆಸರೆ. ಎಂತ ಉನ್ನತವಾದ ಮಾತುಗಳನ್ನ ನೋಡಿ. ಶಂಕರಾಚಾರ್ಯರಿಗೆ ಕಾಶಿಯಲ್ಲಿ ಕಾಪಾಲಿಕ ಕೇಳಿದ ಪ್ರಶ್ನೆ. ಶಂಕರಾಚಾರ್ಯರು ನದಿಯಲ್ಲಿ ಸ್ನಾನ ಮಾಡಿ ಬರ್ತಾ ಇರ್ತಾರೆ ಶಿಷ್ಯರ ಜೊತೆ, ಕೈಯಲ್ಲಿ ದಂಡವನ್ನು ಹಿಡ್ಕೊಂಡು. ಎದುರುಗಡೆ ಚಂಡಾಲ ಬರ್ತಾರೆ. ಆ ಚಂಡಾಲನನ್ನ ಕಂಡು ಶಂಕರಾಚಾರ್ಯರು ಅತ್ತ ಹೋಗು ಅಂತ. ಆಗ ಆತ ಹೇಳ್ತಾನೆ, ಯಾರಿಗೆ ನೀವು ಹೇಳಿದ್ದು? ನನ್ನ ಶರೀರಕ್ಕ. ನನ್ನ ಶರೀರಕ್ಕೆ ಹೇಳೋದಾದ್ರೆ ಈ ಶರೀರ ಇಂದಲ್ಲ ನಾಳೆ ನಾಶ ಆಗುವಂತೆ. ನೀವು ನನ್ನ ಆತ್ಮಕ್ಕೆ ಹೇಳೋದಾದ್ರೆ ನನ್ನ ಆತ್ಮ ನಿರಾಕಾರ ಜ್ಯೋತಿ ಸ್ವರೂಪ. ಅದು ಎಲ್ಲಿಗೆ ಹೋಗುತ್ತೆ? ಅದು ಸದಾ ಇರುವಂಥದ್ದು. ಅಂದ್ರೆ ಇಲ್ಲಿ ಅರ್ಥ ಏನಪ್ಪಾ ಅಂತಂದ್ರೆ, ಮ್ಯಾನ್ ಈಸ್ ಅಲ್ಟಿಮೇಟ್ಲಿ ಎ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇನ್ ದಿಸ್ ಬಾಡಿ. ಸಿಂಬಾಲಿಕ್, ಇದೊಂದು ಸಂಕೇತ ಅಷ್ಟೇ. ಇದು ಮನುಷ್ಯನಲ್ಲ. ನಿಜವಾದ ಮನುಷ್ಯ ಒಳಗೆ ಆತ್ಮಸ್ವರೂಪಿಯಾಗಿದ್ದಾನೆ, ಅವಿನಾಶಿಯಾಗಿ ಇದ್ದಾನೆ ಆತ. ಅದಕ್ಕೆ ಪರಶುರಾಮನ ಈ ಮಾತುಗಳನ್ನ ಕೇಳಿ ಬೆರಗಾಗ್ತಾನೆ. ಆತ ಆಮೇಲೆ ಹೇಳ್ತಾನೆ, ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ಯಾವಾಗ ಈತ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವಂತಾನೆ ಪರಶುರಾಮ ಹೇಳ್ತಾನೆ, ಸಂವರ್ಥನೆಂದು ನನ್ನ ಹೆಸರು. ಆತನಿಗೊಂದು ಹಿಸ್ಟ್ರಿ ಇರುತ್ತೆ. ಆತ ಅಣ್ಣನೊಡನೆ ಕಾದಾಡಿರ್ತಾನೆ. ನಂತರ ವಿರಕ್ತಿ ಉಂಟಾಗುತ್ತೆ. ನಾನು ಅಣ್ಣನ ಜೊತೆ ನಡೆದುಕೊಂಡ ರೀತಿ ಮಹಾ ತಪ್ಪು ಅನ್ನುವಂತೆ ಗೊತ್ತಾಗುತ್ತೆ. ಆತ ಪಶ್ಚಾತ್ತಾಪದಿಂದ ವಿರಕ್ತನಾಗಿ ಸಾಧನಾ ಮಾರ್ಗವನ್ನು ಹಿಡಿದು ಗುರುಗಳನ್ನು ಹುಡುಕಿಕೊಂಡು ಅವಧೂತನಾಗಿ ತಯಾರಾಗ್ತಾನೆ. ಅವನಿಗೆ ದತ್ತಾತ್ರೇಯರ ಸಂದರ್ಶನ, ದತ್ತಾತ್ರೇಯರ ಉಪದೇಶವನ್ನ ಸ್ವೀಕರಿಸಿದಂತಹ ಸಂವರ್ತನ ಒಬ್ಬ ಮಹಾನ್ ಯೋಗಿಯಾಗಿ ಬದಲಾಗ್ತಾನೆ. ಆ ಮಹಾನ್ ಯೋಗಿ ಹೇಳ್ತಾನೆ ಪರಶುರಾಮನಿಗೆ, ಅಯ್ಯ ನೀನು ಚಡಪಡಿಸ್ತಿದೀಯಾ, ಬಹಳಷ್ಟು ಹಿಂಸೆಯನ್ನ ಮಾಡಿದೀನಿ, ರಕ್ತಪಾತವನ್ನ ಮಾಡಿದೀನಿ ಅಂತ ಹೇಳ್ತಾ ಇದೀಯಾ. ನಿನಗೆ ನಿನ್ನ ಮನಸ್ಸಿಗೆ ಹಿತಕರವಾದ ಬೋಧೆಗಳನ್ನು ನೀಡಿ ನಿನ್ನನ್ನು ಉದ್ಧರಿಸುವಂತಹ ಒಬ್ಬನೇ ವ್ಯಕ್ತಿ ದತ್ತಾತ್ರೇಯ. ದತ್ತಾತ್ರೇಯರ ಬಳಿ ಆ ದತ್ತಾತ್ರೇಯರು ಇವನಿಗಿಂತ ಹುಚ್ಚರು. ಅವರು ಕುಡಿದ ಅಮಲಿನಲ್ಲಿರ್ತಾರೆ.
ಸದಾ ಒಂದು ನಾಯಿ ಅವರ ಸಹವಾಸಕ್ಕಿರುತ್ತೆ, ಕೈಯಲ್ಲೊಂದು ಕೋಲಿರುತ್ತೆ, ಮತ್ತೊಂದು ಕೈಯಲ್ಲಿ ಭಿಕ್ಷಾ ಪಾತ್ರ ಇರುತ್ತೆ. ಅವಧೂತರ ಲಕ್ಷಣ ಹೇಗೆ ಅಂತಂದ್ರೆ, ಇದು ನಿಜವಾಗ್ಲೂ ಇವರು ಮಹಾಪುರುಷರ ಅಂತ ಮೇಲ್ಮೈ ನೋಟಕ್ಕೆ ಅಂತ ದತ್ತಾತ್ರೇಯರ ಬಳಿ ಪರಶುರು ಆಗ ಪರಶುರಾಮರು ನೀಡಿದಂತಹ ಸಂದೇಶವೇ ಅವಧೂತ ಗೀತ. ಆ ಅವಧೂತ ಗೀತದ ಸಾರಾಂಶವನ್ನ ನಾನೊಂದು ಸಣ್ಣ ಪ್ಯಾರಾಗ್ರಾಫ್ ನಲ್ಲಿ ಬರೆದಿದ್ದೀನಿ. ಅದು ಮತ್ತೇನು ಅಲ್ಲ, ಥಿಯೋಸಾಫಿಕಲ್ ಸೊಸೈಟಿಯ ಅತಿ ಮುಖ್ಯವಾದ ಸಂದೇಶ. ಅದು ಏನದು ಸಂದೇಶ ಅಂತಂದ್ರೆ, ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಿದ ವ್ಯಕ್ತಿಯು ಸ್ವಭಾವತಃ ನಿರಾಕಾರ ಮತ್ತು ಸರ್ವವ್ಯಾಪಕ ತತ್ವ ತಾನು ಎಂದು ಅರಿಯುತ್ತಾನೆ. ಇದು ಮಾನಸಿಕ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ಮನಸ್ಸಿಗಿಂತ ಮೇಲಿನ ಆಯಾಮವಾದ ಬುದ್ಧಿ ಪ್ರಜ್ಞೆಯ ಅರಿವು. ಯಾವ ವ್ಯಕ್ತಿಗೆ ಈ ಅರಿವಾಗತ್ತೋ, ನಾನು ಈ ಶರೀರವಲ್ಲ, ನಾನು ನಿರಂತರ ಉರಿಯುತ್ತಿರುವ ಒಂದು ಜ್ಯೋತಿ, ನಾನು ನಿರಾಕಾರ ಸ್ವರೂಪನು ಅಂತ ಆಳ ಅರಿವು, ಇಂಟೆಲೆಕ್ಚುಯಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ಈಗ ನಾನು ಜ್ಯೋತಿ ಸ್ವರೂಪ ಅಂತ ನಾನು ಹೇಳ್ಬೋದು, ನೀವು ಹೇಳ್ಬೋದು. ಇದು ಯಾವ ಲೆವೆಲ್ ಅಲ್ಲಿ ಬರ್ತಿದೆ? ಇದು ಇಂಟೆಲೆಕ್ಚುಯಲ್ ಲೆವೆಲ್. ಮೈ ಇಂಟೆಲೆಕ್ಟ್ ಇಸ್ ಸ್ಪೀಕಿಂಗ್ ದಟ್. ಮಹಾನ್ ಪುರುಷರು ಯಾರೋ ಹೇಳಿದ್ರು, ಪ್ರವಚನ ಮಾಡೋರು ತಿಳಿಸ್ತಿದ್ದಾರೆ, ಹೌದು ನಾನು ಅದೇ. ದ ಇಂಟೆಲೆಕ್ಟ್ ಈಸ್ ವರ್ಕಿಂಗ್, ದ ಮೈಂಡ್ ಈಸ್ ವರ್ಕಿಂಗ್. ಮೈಂಡ್ಗಿಂತ ಬಿಯಾಂಡ್ ಹೋಗಿ ಬುದ್ಧಿ ಪ್ರಜ್ಞೆಯಲ್ಲಿ ನಾನು ನಿರಾಕಾರ ನಿರ್ಲಿಪ್ತ ನಿರ್ಮಲ ಜ್ಯೋತಿ ಅನ್ನೋ ಅರಿವು ಬುದ್ಧಿ ಪ್ರಜ್ಞೆಯಲ್ಲಿ ಬೆಳಗುತ್ತಲ್ಲ, ಆಗ ಆ ವ್ಯಕ್ತಿಯಲ್ಲಿ ಸಾಮರಸ್ಯ, ಹಾರ್ಮನಿ. ಏನದು ಸಾಮರಸ್ಯ ಅಂದ್ರೆ, ಅದು ಪೂರ್ಣ ಅಭೇದದ ಸ್ಥಿತಿ. ಆ ಹಂತದಲ್ಲಿ ವ್ಯಕ್ತಿಗೆ ನಾನು ಬೇರೆ, ಇತರರು ಬೇರೆ ಅನ್ನುವಂಥ ಭಾವ ಅಳಿಸಿ ಹೋಗುತ್ತದೆ. ಯಾವಾಗ ನಾನು ಬೇರೆ, ಇತರರು ಬೇರೆ ಅನ್ನೋ ಭಾವ ಅಳಿಸಿ ಹೋಗುತ್ತೋ, ಎಲ್ಲರೂ ನನ್ನ ಆತ್ಮೀಯರೇ, ಸೋದರರೇ. ಅದು ಈ ಮಟ್ಟದಲ್ಲಿ ಆಗಲ್ಲ ಸಾರ್, ಇಂಟೆಲೆಕ್ಟ್ ದಾಟಬೇಕದು. ನನ್ನ ಮನಸ್ಸು ಕೆಲಸ ಮಾಡೋ ತನಕ ಅದಾಗಲ್ಲ. ಮನಸ್ಸು ಯಾವಾಗ್ಲೂ ಪ್ರತಿಯೊಬ್ಬರನ್ನು ಏನ್ ಮಾಡುತ್ತೆ? ಡಿವೈಡ್ 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 ಡಿವೈಡ್, ಫ್ರಾಗ್ಮೆಂಟ್ ಮಾಡ್ತಾ ಹೋಗುತ್ತೆ. ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಮೈಂಡ್ ಇಸ್ ಟು ಫ್ರಾಗ್ಮೆಂಟ್ ಎವ್ರಿಥಿಂಗ್. ಪ್ರತಿಯೊಂದನ್ನು ಕಡ್ದು ಕಡ್ದು ಖಂಡ ಖಂಡ ಖಂಡವನ್ನಾಗಿ ಮಾಡಿ ಅರ್ಥ ಮಾಡ್ಕೊಳ್ಳುತ್ತೆ. ಪ್ರತಿಯೊಂದನ್ನು ವಿಭಜಿಸುತ್ತೆ. ಈ ಪ್ರತಿ ಜಾಗದಲ್ಲೂ ಪ್ರತ್ಯೇಕತೆಯನ್ನ ಸೃಷ್ಟಿ ಮಾಡುತ್ತೆ. ನಾನು ಬ್ರಾಹ್ಮಣ, ನೀನು ವೈಶ್ಯ, ಅವನು ಕ್ಷತ್ರಿಯ, ಇವನು ಶೂದ್ರ. ನಾನು ಉತ್ತಮ ಕುಲ, ನೀನು ನೀಚ ಕುಲ. ನಾನು ವಿದ್ಯಾವಂತ, ನೀನು ಅವಿದ್ಯಾವಂತ. ನಾನು ಜ್ಞಾನಿ, ನೀನು ಅಜ್ಞಾನಿ. ನಾನು ಶ್ರೀಮಂತ, ನೀನು ಬಡವ. ಇದನ್ನೆಲ್ಲ ಸೃಷ್ಟಿ ಮಾಡ್ತಿರೋದು ಯಾವುದು? ಮನಸ್ಸೇ. ಮನಸ್ಸು ಸೃಷ್ಟಿ ಮಾಡ್ತಾ ಇದೆ, ಮನಸ್ಸು ಕೆಲಸ ಮಾಡ್ತಾ ಇದೆ. ಮನಸ್ಸಿಗೆ ಅತೀತ ಪ್ರಜ್ಞೆ ಹೋದಾಗ, ಸಾಮರಸ್ಯ ಉಂಟಾದಾಗ ಜಗತ್ತಿನ ಎಲ್ಲ ಭೇದಗಳು ಅಳಿಯುತ್ತೆ. ಯಾವಾಗ ಭೇದ ಅಳಿದು ಹೋಗುತ್ತೋ, ಎಲ್ಲವೂ ಒಂದೇ ಆಗುತ್ತೋ, ಅಭೇದ ದರ್ಶನ ಆತನಿಗಾಗುತ್ತೆ. ಬುದ್ಧಿ ಪ್ರಜ್ಞೆಯಲ್ಲಿ ಯೂನಿವರ್ಸಲ್ ಬ್ರದರ್ಹುಡ್. ಏನದು ಯೂನಿವರ್ಸಲ್ ಬ್ರದರ್ಹುಡ್ ಅಂತಂದ್ರೆ? ವಿಶ್ವ ಭ್ರಾತೃತ್ವದ ಒಂದು ಆಳ ಅನುಭವ ಎರಡೂ ಉಂಟಾಗುತ್ತೆ. ನಾವು ಎಷ್ಟೋ ಮಾತನಾಡ್ತೀವಿ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ, ಈ ಸತ್ಸಂಗಗಳಲ್ಲಿ, ಈ ಒಂದು ಚರ್ಚೆಗಳಲ್ಲಿ, ಈ ವ್ಯಾಸಂಗದಲ್ಲಿ, ಈ ಅಧ್ಯಯನದಲ್ಲಿ ಏನಾಗ್ಬೇಕು ಗೊತ್ತಾ? ಮುಖ್ಯವಾಗಿ ನಮ್ಮ ಪ್ರಜ್ಞೆ ಮನಸ್ಸನ್ನ ಮೀರಿ ಏನಾಗ್ಬೇಕು? ಮೇಲಿನ ಮಟ್ಟವನ್ನ ತಲುಪಿ ಮೌನಕ್ಕೆ ಜಾರಬೇಕು. ಆದ್ರೆ ಬಹಳ ಸತ್ಸಂಗಗಳಲ್ಲಿ ಆಗೋ ಒಂದು ಕೆಲಸ ಏನ್ ಗೊತ್ತಾ? ಒಂದು ಒಳ್ಳೆ ಕೆಲಸ, ಎಲ್ಲ ವಿಚಾರಗಳನ್ನು ಬದಿಗಿಟ್ಬಿಟ್ಟಿದ್ದೀರಿ. ಈಗ ನನ್ನ ಮಗ ಎಲ್ಲಿ, ನನ್ನ ಮಗಳಲ್ಲಿ, ನನ್ನ ಹೆಂಡತಿಯಲ್ಲಿ, ನನ್ನ ಸೊಸೆಯಲ್ಲಿ, ನನ್ನ ಮೊಮ್ಮಗಳಲ್ಲಿ, ನಂದು ಬ್ಯಾಂಕ್ ಬ್ಯಾಲೆನ್ಸ್ ಏನಾಯ್ತು, ನಾಳೆ ಚೆಕ್ ರಿಯಲೈಸ್ ಆಗುತ್ತೆ, ನನ್ ದುಡ್ಡು ಇದೆಯಾ, ಇವ್ ಯಾವ್ದು ಜ್ಞಾಪಕ ಬರಲ್ಲ. ಈಗ ಕರೆಕ್ಟಾ? ಎಲ್ಲಿದ್ದೀರಿ ನೀವು? ಪೂರ್ತಿ ಸತ್ಸಂಗ, ಏಕಾಗ್ರತೆ. ಏಕಾಗ್ರತೆ ಅನ್ನೋದು ಯೋಗ ಮಾರ್ಗದ ಒಂದು ಅತಿ ಮುಖ್ಯವಾದಂತಹ ಇಂಪಾರ್ಟೆಂಟ್ ಫೀಚರ್. ಅದನ್ನ ಆ ಸಾಧನೆಯನ್ನ ಬೆಳೆಸ್ಕೋಬೇಕು. ಆ ಏಕಾಗ್ರ ಚಿತ್ತರಾಗ್ತೀರಿ.
ಈ ಏಕಾಗ್ರ ಚಿತ್ತ ಇನ್ನೂ ಉನ್ನತ ಮಟ್ಟಕ್ಕೆ ಹೋದಾಗ ಪ್ರಜ್ಞೆ ಏನಾಗ್ಬಿಡುತ್ತೆ, ಸಡನ್ಲಿ ಇಟ್ ಸ್ಲಿಪ್ಸ್ ದ ಮೆಂಟಲ್ ಬೌಂಡ್ರಿ ಅಂಡ್ ಟ್ರಾನ್ಸೆಂಡ್ಸ್ ಇನ್ ಟು ದ ಟ್ರಾನ್ಸೆಂಡೆಂಟಲ್ ಪ್ಲೇನ್. ಇದ್ದಕ್ಕಿದ್ದ ಹಾಗೆ ಮನಸ್ಸಿನ ಪ್ರಜ್ಞೆ ಮನಸ್ಸನ್ನ ದಾಟಿ ಮೇಲೆ ಇರುತ್ತೆ. ಇದು ಯಾವಾಗ ಏರುತ್ತೆ ಅಂತಂದ್ರೆ, ಇಂಥ ಎಷ್ಟೋ ಸತ್ಸಂಗಗಳು ನಮಗೆ ಬೇಕಾಗುತ್ತೆ, ಧ್ಯಾನ ಬೇಕಾಗುತ್ತೆ, ಪ್ರಾಣಾಯಾಮ ಬೇಕಾಗುತ್ತೆ, ಮೌನ ಬೇಕಾಗುತ್ತೆ. ಇವೆಲ್ಲ ಸಾಧನೆಯ ಮಾರ್ಗಗಳು. ಸದಾ ಅಡುಗೆ ಮನೆಯಲ್ಲಿ ಸೇರ್ಕೊಂಡೋ ಇಲ್ಲ ಹಾಲ್ನಲ್ಲಿ ಟಿವಿ ಮುಂದೆ ಕೂತ್ಕೊಂಡೋ ಮಾತನಾಡ್ತಾ ಇದ್ರೆ, ಒಟಗುಡ್ತಾ ಇದ್ರೆ, ಜನರ ಮಧ್ಯೆ ಬೆರೆತ್ಕೊಂಡಿದ್ರೆ ಆಗಲ್ಲ. ಆಗಾಗ ಜನರಿಂದ ಬಿಡಿಸ್ಕೊಂಡು ಏನಾಗ್ಬೇಕು, ಏಕಾಂಗಿಗಳಾಗ್ಬೇಕು. ಕುಳಿತುಕೊಂಡು ಮೌನ ಧ್ಯಾನವನ್ನು ಮಾಡಬೇಕು, ಸತ್ಸಂಗಗಳನ್ನು ಕೇಳಬೇಕು. ಸತ್ಸಂಗಗಳು ನಿಮ್ಮಲ್ಲಿ ಇಂಥ ಒಂದು ನಿಶ್ಚಲವಾದಂತ ಚಿತ್ತಕ್ಕೆ ಪ್ರೇರೇಪಕ ಶಕ್ತಿಯನ್ನ ನಿಮಗೆ ಕೊಡುತ್ತೆ. ಇರ್ಲಿ, ಇಂತಹ ಒಂದು ಆಳ ಸಾರಾಂಶವನ್ನ ಅದು ಹೊಂದಿದೆ. ಇಂಥ ಸಾರಾಂಶ, ಅಯ್ಯ ನೀನು ಅಭೇದ ದರ್ಶನವನ್ನ ಹೊಂದಬೇಕು. ಅಂತ ಅಭೇದ ದರ್ಶನವನ್ನ ಹೊಂದಿದಾಗ ಮಾತ್ರ ನಿನ್ನಲ್ಲಿ ಸಾಮರಸ್ಯ ಉಂಟಾಗುತ್ತೆ, ನಿನ್ನಲ್ಲಿ ಸಾರ್ವತ್ರಿಕ ಸೋದರ ಭಾವ ಉಂಟಾಗುತ್ತೆ. ಅದಕ್ಕೆ ಬೇಕಾದಂತ ಸಾಧನೆಯನ್ನ ನೀನೇ ಮಾಡಬೇಕು, ನಿನ್ನಿಂದಲೇ ಆಗ್ಬೇಕು. ದೇರ್ ಈಸ್ ನೋ ಅದರ್ ಪಾತ್ ಟು ಗೋ. ಯಾರೋ ನನ್ನನ್ನ ಹೊತ್ಕೊಂಡು ಹೋಗಿ ಅಂತ ಅಭೇದ ಪ್ರಜ್ಞೆಯನ್ನ ಕೊಟ್ಟು ಬಿಡ್ತಾರೆ ಅಂತ ತಿಳ್ಕೊಬೇಡಿ. ದಯವಿಟ್ಟು ಸಾಧ್ಯವಿಲ್ಲ. ಯಾವ ಸಾಯಿಬಾಬಾಗೂ ಸಾಧ್ಯವಿಲ್ಲ, ಯಾವ ಮಿಲರೆಪಾಗೂ ಸಾಧ್ಯವಿಲ್ಲ, ಯಾವ ಶಂಕರಾಚಾರ್ಯರಿಗೂ ಸಾಧ್ಯವಿಲ್ಲ, ಯಾವ ರಾಮಾನುಜಾಚಾರ್ಯರಿಗೂ ಸಾಧ್ಯವಿಲ್ಲ. ಅವ್ರು ಮ್ಯಾಕ್ಸಿಮಮ್ ನಿಮ್ಗೆ ಏನ್ ಮಾಡ್ಬೋದು, ದೀಕ್ಷೆ ಕೊಡು. ಆದ್ರೆ ಆ ದೀಕ್ಷಾ ಮಾರ್ಗದಲ್ಲಿ ಪ್ರಯಾಣ ಮಾಡ್ಬೇಕಾಗಿರೋರು ಯಾರು? ನಾವು ಮಾಡ್ಲಿಲ್ಲ ಅಂದ್ರೆ ಅದು ಸಾಧ್ಯವಿಲ್ಲ. ಯು ಕ್ರಿಯೇಟ್ ಯುವರ್ ಡೆಸ್ಟಿನಿ. ನಿನ್ನ ಡೆಸ್ಟಿನಿ ಅಥವಾ ನಿನ್ನ ವಿಧಿಯನ್ನ ನೀನೇ ಬರೀತೀಯ. ಆ ಸಾಧನೆ ನಿನ್ನಲ್ಲಿ ಜರುಗಬೇಕು. ಅಂತ ಸಾಧನೆಯನ್ನ ಆ ದತ್ತಾತ್ರೇಯ ಸ್ವಾಮಿಗಳು ಪರಶುರಾಮರಿಗೆ ಬೋಧಿಸುತ್ತಾರೆ. ಅದೇ ಅವಧೂತ ಗೀತೆಯ ಸಾರಾಂಶ. ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಸಾಧನೆ. ನಾವು ಎಷ್ಟೇ ಸತ್ಸಂಗಗಳನ್ನ ಕೇಳಿದ್ರು ನಮ್ಮ ಮಟ್ಟದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕಾರ್ಯಪ್ರವೃತ್ತರಾಗೋ ಅನುಷ್ಠಾನಕ್ಕೆ ನೋಡಿ. ಈ ಸೋದರತ್ವದ ಭಾವ ಬರೋದು ಯಾವಾಗ ಗೊತ್ತಾ? ನಾವು ಸೇವಾ ಕಾರ್ಯದಲ್ಲಿ. ಸೇವಾ ಕಾರ್ಯ ಅನ್ನೋದು ನಮ್ಮನ್ನ ಏನ್ ಮಾಡತ್ತೆ ಗೊತ್ತಾ? ಸ್ವಾರ್ಥದಿಂದ ಬಿಡಿಸ್ಬೇಕು. ಒಂದು ಸೇವಾ ಕಾರ್ಯ ಮಾಡಿದಾಗ ಒಳಗೆ ಆನಂದ ಉಂಟಾಗತ್ತೆ, ಸಂತೋಷವಲ್ಲ, ಆತ್ಮ ಸಂತೋಷದಿಂದ ನಲ್ದಾಡುತ್ತೆ ಒಳಗಡೆ. ಯಾಕೆ ಹೇಳಿ? ಬಿಕಾಸ್ ಸರ್ವೀಸ್ ಇಸ್ ಅಲ್ಟಿಮೇಟ್ ಲವ್. ಅದು ಅತ್ಯುನ್ನತ ಪ್ರೇಮ, ಸೇವೆ ಅನ್ನೋದು. ಅಂತ ಸೇವೆಯನ್ನ ನೋಡಿ, ಈಗ ನಾವೇನೋ ಡಿಸೈಡ್ ಮಾಡಿದ್ವಿ, ಏನೋ ಮಾಡ್ಬೇಕು ಅಂತ ಅನ್ಕೊಂಡ್ವಿ, ಹೌದಲ್ವಾ? ಅಂತ ಕಾರ್ಯ ಮಾಡುವಾಗ ಆ ಸ್ವಾರ್ಥದ ಲವಲೇಶವೂ ಇಲ್ಲದೆ ನಾವು ಮಾಡಿದಾಗ ನಾವು ಅದನ್ನ ಅನುಷ್ಠಾನಕ್ಕೆ ತಂದ್ವಿ. ಏನೋ ಕೊಟ್ರೆ ಮಾತ್ರ ಸೇವೆ ಅಂತ ಅಲ್ಲ. ದೇರ್ ಆರ್ ಮೆನಿ ವೇಸ್ ಟು ಡೂ ಸರ್ವಿಸ್. ಮೆನಿ 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 ವೇಸ್. ನಾವು ನಮ್ಮಲ್ಲಿರುವಂತಹ ಹಣವನ್ನೇ ಕೊಡ್ಬೇಕಂತ, ಜ್ಞಾನವನ್ನು ಕೊಡೋದನ್ನು ಸೇವೆಯೇ, ಒಂದು ಸಾಂತ್ವನದ ಮಾತನ್ನ ಹೇಳೋದನ್ನು ಸೇವೆಯೇ, ಒಂದು ಪ್ರಶಂಸೆಯನ್ನ ಮಾಡೋದು ಸಹ ಸೇವೆಯೇ, ಒಂದು ಪ್ರೋತ್ಸಾಹವನ್ನ ಕೊಡೋದು ಸಹ ಸೇವೆಯೇ. ಹೌದಾ ಅಲ್ವಾ? ದೈಹಿಕವಾಗಿ ಮಾಡ್ಬೋದು, ಮಾನಸಿಕವಾಗಿ ಮಾಡ್ಬೋದು, ಭಾವನಾತ್ಮಕವಾಗಿ. ಅಂತ ಸೇವಾ ಕಾರ್ಯದಲ್ಲಿ ನಾವು ಹೆಚ್ಚು ಹೆಚ್ಚು ತೊಡಗಿಸಿಕೊಂಡಾಗ ಸ್ವಾರ್ಥವನ್ನು ಪಡೆದುಕೊಂಡು ಸಾಮರಸ್ಯವನ್ನ ಸಾಧಿಸ್ತೇವೆ. ಆಗ ನಮಗೆ ಅಭೇದ ದರ್ಶನ ಕ್ಷಣಕಾಲವಾದರೂ ಆಗಬಹುದು ಅಂತ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಅವಧೂತ ಗೀತೆಯ ಸಾರಾಂಶ ಅದ್ವೈತ ಮತ್ತು ಅಭೇದ ದರ್ಶನ ಹೇಳ್ತಾ ಈ ಉಪನ್ಯಾಸವನ್ನು